ಹ್ಮ್. ನಮಸ್ತೆ, ನಾನು ಟ್ಯಾಟು ಗೋಸ್ಟ್. ಒಬ್ರು ಯಾರೋ ಕೆಂಗೇರಿ ಗ್ಲೋಬಲ್ ವಿಲೇಜ್ ಇಂದ ಒಬ್ರು ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ನನಗೆ ನೀನು ಫೇಕ್ ನೀನು ಅಂತ ತುಂಬಾ ಟ್ರಿಗರ್ ಮಾಡಿದ್ರು. ಏನ್ ಮಾಡಿದೀವಿ ಹೇಳಿ ಅಂತಂದ್ರೆ, ಲೊಕೇಶನ್ ಕಳಿಸ್ತೀನಿ ಬಾ, ಅಲ್ಲಿ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನೀಗ ಇಲ್ಲಿಂದ ಲೊಕೇಶನ್ ಹತ್ರ ಹೊರಟಿದ್ದೀನಿ. ನಾನು ಫೇಕ್ ಅಂತ ಏನಾದ್ರು ಅವ್ರು ಪ್ರೂವ್ ಮಾಡಿದ್ರೆ, ಈ ಚಪ್ಪಲಿ ಬಿಚ್ಕೊಂಡು ಆರ್ ನಗರ ಕೆಂಗೇರಿ ಗೇಟಲ್ಲಿ ನಿಂತ್ಕೊಂಡು ಮಕ್ಕಕ್ಕೆ ಹೊಡ್ಕೋತೀನಿ. ಆ ಅಪ್ಪಂದು ಏನಾದ್ರು ತಪ್ಪಾಗಿದ್ದಿದ್ರೆ ಕ್ಷಮಿಸ್ಬಿಡ್ತೀನಿ. ಸೊ ಇದು ಬಂದು ಜನಕ್ಕೆ ಗೊತ್ತಾಗಬೇಕು. ಏನು ಫೇಕ್ ಮಾಡಿದ್ರೆ ನನಗಂತೂ ಗೊತ್ತಿಲ್ಲ. ತುಂಬ ಟ್ರಿಗರ್ ಮಾಡಿ ಇಲ್ಲಿ ಲೊಕೇಶನ್ ಕಳ್ಸಿದ್ದೀನಿ ಬಾ, ಏನಂತ ಗೊತ್ತಾಗುತ್ತೆ, ಯಾರಂತ ಗೊತ್ತಾಗುತ್ತೆ, ಏನು ಫೇಕ್ ಮಾಡಿದೆ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ. ಫೇಕ್ ಆಗಿದ್ರೆ ನಾನು ಹೇಳಿದ್ನಲ್ಲ ಹಂಗೆ ಮಾಡ್ತೀನಿ, ಇಲ್ಲ ಅಂತಂದರೆ ಅವ್ರ ಮುಖ ನಿಮ್ಗೆ ತೋರಿಸಿ ಬಿಟ್ಬಿಡ್ತೀನಿ. ಹೊರಡ್ತಾ ಇದ್ದೀವಿ. ಈಗಾಗಲೇ ಹೊರಟಿದ್ದೀವಿ ನಾವು. ಅವರು ಲೊಕೇಶನ್ಗೆ ಬನ್ನಿ ಅಂತ ಹೇಳಿದ್ರು. ಲೊಕೇಶನ್ ಕಳಿಸಿ ಅಂದಿದ್ದಕ್ಕೆ ಕಳಿಸಿದ್ದಾರೆ. ಇವಾಗ ಅವ್ರಿರೋ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಅವ್ರು ಏನು ಪ್ರೂವ್ ಮಾಡ್ತಾರೆ ಅಂತ ನೋಡಬೇಕು. ಸೊ ಲೊಕೇಶನ್ ಕಳಿಸಿದ್ದಾರೆ, ಧೈರ್ಯವಾಗಿ ಕಳಿಸ್ತಾ ಇದ್ದಾರೆ, ಕುಡ್ಕೊಂಡಿದ್ದಾರೆ. ಬಟ್ ಏನಾದರೂ ಆಗಿರಲಿ, ನಾನು ಫೇಕು ಅಂತ ಅವರು ಪ್ರೂವ್ ಮಾಡಲೇಬೇಕು. ಏನು ಫೇಕ್ ಮಾಡಿದ್ದೀನಿ ಅಂತಲೂ ಪ್ರೂವ್ ಮಾಡಲೇಬೇಕು. ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಅವರಿರೋ ಕೆಂಗೇರಿಗೆ ಕರೆಸ್ಕೊಂಡಿದ್ದಾರೆ. ಹೋಗ್ತಾ ಇದ್ದೀವಿ, ಹೋಗ್ಬಿಟ್ಟು ಏನಾಗುತ್ತೆ ಅಂತ ನೋಡ್ತೀವಿ. ಓಕೆನಾ? ಹಲೋ. ಹಲೋ ಹಲೋ ನಿಮ್ಮ ಇವ್ರವ್ರಾ? ನಮಸ್ತೆ ಹೇಳಿ ಅಣ್ಣ. ನಮಸ್ತೆ ಅಣ್ಣ. ನೀವು ಇವ್ರಣ್ಣ? ಅಣ್ಣ ಇಲ್ಲ ಅಣ್ಣ, ಅಣ್ಣ ಬಂದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಏನಾಗ್ಬೇಕಿತ್ತಣ್ಣ? ಏನಣ್ಣ ಯಾವಾಗ ಮೊಬೈಲ್ ಮಾಡ್ರು ಹೊರಗಡೆ ಹೋಗೋರೆ, ಬಿಸಿ ಹೋಗೋರೆ ಅಂತ ಏನ್ ಬರೇ ಫೇಕ್ ಡ್ಯೂಟಿನೇ ಮಾಡ್ತೀರಾ ನೀವು? ಅಲ್ಲ ಅಣ್ಣ, ಒಂದ್ ನಿಮಿಷ. ಏನ್ ಫೇಕ್ ಮಾಡ್ಬೇಕಿತ್ತು? ಅಣ್ಣ ಒಂದ್ ನಿಮಿಷ ಅಣ್ಣ, ನಾನು ಅವತ್ತು ಒಂದ್ ಆಲೆ 5 days ಅಲ್ಲಿ ಬ್ಯಾಕ್ ಅಲ್ಲಿ ಕಾಲ್ ಮಾಡಿದ್ದೆ. ಹಾ ಅವಾಗ ಅಂದ್ರಿ ಟ್ಯಾಟೋ ಹೋಗ್ತಾವ್ರೆ ಅಣ್ಣ, ಅಂದ್ರಿ. ಒಂದ್ ನಿಮಿಷ. ನೀವೊಬ್ರೇ ಕಾಲ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀರಾ ನೀವು? ಅಣ್ಣ ನನ್ ಗೊತ್ತಣ್ಣ, ಹಾ, ನನ್ ಗೊತ್ತಣ್ಣ. ಹೇಳಿ. ಯಾರೋ ಜನ ಮಾಡ್ತಾರೆ. ಹಾ, ಹೇಳಿ. ಅಲ್ಲ, ಫೇಕ್ ಅಂತ ಇದ್ರಲ್ಲ, ಅದಕ್ಕೆ ಕೇಳಿದೆ. ಮತ್ತೆ ಅಣ್ಣ ಏನೋ ಒಂದ್ ಹೆಲ್ಪ್ ಮಾಡ್ತೀನಿ ಅಂತೀರಾ. ಅಣ್ಣ ಒಂದ್ ನಿಮಿಷ. ಹ್ಮ್. ನೀವ್ ಅನ್ಕೊಂಡಿರೋದು ನೀವೊಬ್ರೇ ಮಾಡ್ತಾ ಇದ್ದೀರಾ, ಈ ತರ ನಾನು ಅನ್ಕೊಂಡಿದ್ದೀರಾ? ತಪ್ಪಲ್ಲ, ನಾನು ಅನ್ಕೊಂಡ್ರೆ ನಾನ್ ತಪ್ಪಲ್ಲ. ಯಾಕೆಂದ್ರೆ ನಾನು ಕ್ಲಾರಿಟಿ ಒಂದ್ ಕೊಡ್ತೀನಿ ನಿಮಿಷ. ಬೇಕಾದ್ರೆ ನಾನು. ಇಲ್ಲಿ ದಿನಕ್ಕೆ ಬಂದ್ಬಿಟ್ಟು 1300 ಕಾಲ್ಸ್ ಬರೋದು. ಹ್ಮ್ ಒಂದ್ ನಿಮಿಷ ಹಂಗೇರಿ, ಅಣ್ಣನೇ ಬಂದ್ರು. ಕೊಡೋಣ. ಇವಾಗ ಬಂದ್ಬಿಟ್ರ ಇವಾಗ ಅಲ್ಲೇ? ಒಂದ್ ನಿಮಿಷ ಹಂಗೇರಿ. ಕೊಡೋಣ. ಏನು ಯಾರೋ ಮಾತಾಡ್ಬೇಕಂತ, ಏನೋ ಫೇಕ್ ಅಂತ ನೋಡಿ. ಹಲೋ, ಅಣ್ಣ ನಮಸ್ತೆ. ನಮಸ್ತೆ, ಹೇಳಿ ಅಣ್ಣ. ನನ್ಗೆ ಗೊತ್ತು, ನೀವು ನಾನು ನೋಡಿದೀರಾ, ನಾನು ನಿಮ್ ನೋಡಿದೀನಿ. ಓಕೆ ಅಣ್ಣ. ಅಣ್ಣ ಇವಾಗ ಜಸ್ಟ್ ಎಲ್ಲ ಹೊರಗಡೆ ಹೋಗೋರೆ ಅಂದ್ರು. ಏನಣ್ಣ? ನಿಮ್ನ ಎಲ್ಲ ಹೊರಗಡೆ ಹೋಗೋರೆ ಅಂದ್ರು. ಹೌದಣ್ಣ? 2 ನಿಮಿಷ ಬಂದ್ರಿ. ಹೌದು, 2 ಅಂಗಡಿಗೆ ಹೋಗಿದ್ದ. ನಿಮಿಷ ಬಂದ್ರಿ. ಓಕೆ ಹ್ಮ್. ಅಣ್ಣ, ನಾನು ಏನೋ ನಿಮ್ಮನ್ನ ನೋಡಿದೀನಿ. ನೀವು ನನ್ನ ನೋಡಿದೀರಾ, ನಿಮ್ ಏರಿಯಾದಲ್ಲೇ ಇರೋದು ನಾನು. ಹೌದು, ಸರಿ ಹೇಳಿ ಅಣ್ಣ, ಏನಾಗ್ಬೇಕಾಗಿತ್ತು? ಅಣ್ಣ ಏನಿಲ್ಲ ಅಣ್ಣ, ನಾನು ಏನೋ ಒಂದು ಪ್ರಾಬ್ಲಮ್ ಇದ್ದೆ, ನಿಮ್ಗೆ ಮೆಸೇಜ್ ಕೂಡ ಹಾಕಿದ್ದೆ ಅಣ್ಣ. ಓಕೆ. ನನ್ನ ಮಾಹಿತಿ ತಪ್ಪಾಗಿ ಏನಾರ ಅನ್ಸಿದ್ರೆ, ಇಲ್ಲ ಸರಿ ಅನ್ಸಿದ್ರೆ ನನ್ಗೆ ಕಾಲ್ ಮಾಡ್ರಣ. ನಂಬರ್ ಕೂಡ ಹಾಕ್ತೆ, ಸರಿ. ನೀವು ಮಾಡ್ಲಿಲ್ಲ ಓಕೆ. ಅಲ್ವಣ್ಣ. ನನ್ ಯಾವತ್ತು ಜೀವನದಲ್ಲಿ ಹ್ಮ್. ಸಹಾಯ ಅಂತ ನಾನು ಯಾರನ್ನ ಕೇಳ್ದನೂ ಅಲ್ಲ. ಹ್ಮ್. ನಿಮ್ನ ಕೇಳ್ಕೊಂಡು ನಾನು ಫೋನ್ ಮಾಡ್ದೆ. ಹೌದು. ಯಾಕೆಂದ್ರೆ ನಿಮ್ನ ನೋಡಿದ್ದೆ, ನಿನ್ನ ಮುಟ್ಟಿದ್ದೆ, ನಿಮ್ನ ಮಾತಾಡ್ಸಿದ್ದೆ, ಎಲ್ಲ ಮಾಡಿದ್ದೆ. ಹೌದಾ? ಹ್ಮ್. ಹಂಗಾಗಿ ನಾನು ಮಾಡ್ದೆ ಅಣ್ಣ. ಹೌದಾ? ಬೇಕು ಅನ್ಕೋಬೇಡಿ. ಹ್ಮ್. ಯಾಕೋ ನನ್ಗೆ ತುಂಬಾ ನೋವಿಲ್ಲಿದ್ದೀನಿ ಅಣ್ಣ. ಹ್ಮ್. ಹೆವಿ ಅಂದ್ರೆ ಹೆವಿ ತುಂಬಾ ನೋವಲ್ಲಿದ್ದೆ. ಯಾಕೋ ಅನ್ಸ್ಬೇಕಂದ್ರೆ ಅನ್ಸ್ಬಿಟ್ಟು ಮಾತಾಡ್ಬಿಟ್ಟೆ, ಬೇಜಾರ್ ಮಾಡ್ಕೋಬೇಡಿ. ಹ್ಮ್. ಹಂಗಂದ ತಕ್ಷಣ ನಿಮ್ ಕೈಗೆ ಫೋನ್ ಕೊಟ್ರು ಅವರು. ಓಕೆ. ಏನೋ ಒಂಥರ ಇದಾಯ್ತು ಅಷ್ಟೇನೆ. ಹ್ಮ್. ಏನೋ ಒಂಥರ ನೋವಲ್ಲಿದ್ದೆ ಅಲ್ಲ, ಏನೋ ನನ್ನಿಂದ ಏನಾಗ್ಬೇಕಾಗಿತ್ತು ಅಣ್ಣ? ಅಣ್ಣ ಏನೂ ಇಲ್ಲ ಅಣ್ಣ. ನನಗೇನ್ ಗೊತ್ತಣ್ಣ, ನಾನು ಓಪನ್ ಆಗಿ ಹೇಳ್ತೀನಿ ಅಣ್ಣ. ನನಗೆ ಸುತ್ತಿ ಬಳಸಿ ಮರತರ ಮಾತಾಡಕ್ಕೆ ಇಷ್ಟ ಬರಲ್ಲ. ಓಕೆ. ಅಣ್ಣ ನಾನು ಆಕ್ಚುಲಿ ಕ್ಯಾಬ್ ಡ್ರೈವರು. ಸರಿ. ಹ್ಮ್. ನೀವು ನೋಡಿದೀರಾ, ನಿಮ್ಮ ಇವ್ರ ಫ್ರೆಂಡ್ ಅವರಲ್ಲ ಅಣ್ಣ, ಯಾರು? ನಿಮ್ಮ ಆರ್ಟಿಸ್ಟ್ ಒಬ್ರು, ಇವ್ರು ಅಕ್ಕ ಅವರಲ್ಲ. ಯಾವ ಅಕ್ಕ ಅಣ್ಣ? ಅಣ್ಣ ನಿಮ್ದು ಕೆಲಸ ಮಾಡ್ತಾರಂತಲ್ಲ ಅಣ್ಣ, ನಿಮ್ 220 ಒಂದ್ಸಲಿ ಸಿಕ್ಕಿದ್ರಿ ಗೊತ್ತಣ್ಣ, ಬೋರೇಗೌಡ ಅನ್ಬಿಟ್ಟು ನಿಮ್ಗೆ ಆಟೋದಲ್ಲಿ ಕೈ ಕೊಟ್ಬಿಡೋಣ ಮಾತಾಡ್ಸ್ಕೊಂಡು ಹೋದೆ. ಓಕೆ. ಅದ್ರೊಳಗೆ ಅಂದ್ರೆ ಅದಪ್ಪ ಭರತ್ ನಗರ ಜೊತೆ ಮಾತಾಡ್ಸ್ಕೊಂಡು ಹೋದೆ. ಓಕೆ. ಅವಾಗ ಮಾತಾಡ್ಸ್ಕೊಂಡು ಹೋದೆ. ಅಣ್ಣ ಆಯ್ತು ಅಂದ್ಬಿಟ್ಟು ಸುಮ್ನೆ ಆದ್ರಿ. ಓಕೆ. ಯಾವತ್ತು ಯಾರು ನೋಡ ಲೈಫ್ ಅಲ್ಲಿ ಇಷ್ಟು ವರ್ಷ 30 ವರ್ಷ ಆಯ್ತಣ್ಣ, ನನ್ ಕೈ ಚಾಚಿ ಯಾರನ್ನೂ ಕೇಳಿಲ್ಲ. ಓಕೆ. ಇನ್ನ ಏನೋ ಕೇಳೋಣ ಅಂತ ಮಾಡ್ದೆ ಅಣ್ಣ. ನನಗೆ FC ಮಾಡಿಸ್ಕೊಡು. FC ಒಂದ್ ಸ್ವಲ್ಪ ತುಂಬಾ ನೋವಲ್ಲಿದ್ದೆ, ತುಂಬಾ ಕಷ್ಟದಲ್ಲಿದ್ದೆ. ಯಾರೋ 30,000 ಫೈನಾನ್ಸ್ ಕೊಡಿಸ್ದೆ. ಒತ್ಕೊಂಡಾಗ
ನನ್ನಿಂದ ಏನಾಗ್ಬೇಕಂತ ಮಾತ್ರ ಹೇಳಿ, ನನ್ಗೆ ಸರಿ ಕೆಲ್ಸಗಳಿದೆ. ಸರಿ ಅಣ್ಣ, ಓಕೆ. ನಾನು ಏನೋ ಮಾತಾಡ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಅಣ್ಣ, ನೀವು ಡ್ರಿಂಕ್ಸ್ ಮಾಡಿದೀರ ಅಂತ ಅನಿಸ್ತಾ ಇದೆ ನನಗೆ. ಅಣ್ಣ ಅಣ್ಣ ನಾನು ಓಪನ್ ಸತ್ಯ ಹೇಳ್ತೀನಿ. ಹ್ಮ್. ನನಗೆ ಅಣ್ಣ ಬಟ್ ನನಗೆ ನನಗೆ ಬೇರೆ ತರ ಮಾತಾಡಲ್ಲ, ಹ್ಮ್. ಓಪನ್ ಆಗಿ ಈಗ ಹೇಳ್ತೀನಿ. ಇವರು ಏನೋ ಫೇಕ್ ಅಂತ ಏನೋ ಅಂದ್ರಲ್ಲ, ಏನ್ ಹ್ಞೂ ಫೇಕ್ ಅಣ್ಣ. ಅಣ್ಣ? ಏನ್ fake ಅಣ್ಣ? ಅದಕ್ಕೆ ನಾನು ಫೋನ್ ಮಾಡಿದ್ದೆ ಅಣ್ಣ. ಏನ್ ಫೇಕ್ ಅಣ್ಣ? 2 ನಿಮಿಷ ಅಣ್ಣ ಫೇಕ್ ಅಂತಂದಾಗ ಹ್ಮ್. ಇವಾಗ ಎಲ್ಲೋ ಹೊರಗಡೆ ಹೋಗೋರು ಅಂದ್ರು. ಹೊರಗಡೆ ಹೋಗಿದ್ರಂದ್ರೆ ಎಲ್ಲೋ ಹೋಗಿ ಆಳಗ್ ಸತ್ತೋಗಿದೀನಿ ಅಂತಲ್ಲ, ಇಲ್ಲಿ ಹೊರಗಡೆ ಅಪ್ಪು, ಅಂಗಡಿ ಅಣ್ಣ, ಹತ್ರ ಅಣ್ಣ, ಒಂದ್ ನಿಮಿಷ ಕೇಳಿ. ಅಣ್ಣ, ಒಂದ್ ನಿಮಿಷ ಅಣ್ಣ. ಹ್ಮ್. ಸಾಯಸಕ್ ನಾನ್ ಯಾರು, ಸಾಯಕ್ ನೀವ್ ಯಾರು? ಅಲ್ಲ ಭಗವಂತ. ನೀವು ಸರಿ, ಭಗವಂತ ಇದಾನೆ. ನೀವು ಅದು ಫೇಕ್ ನನ್ ಅಂತ ಬೇಡ ಅಣ್ಣ. ಅಂತಲ್ಲ, ಹೊರಗಡೆ ನಾನ್ ಹೋಗಿದ್ದೀನಿ ಕೇಳ್ಕೊಂಡು ಅಂತಂದ್ರೆ ಏನ್ ಫೋನ್ ಎಲ್ಲಾದ್ರೂ ಮಾಡ್ಬೇಕು ಎಲ್ಲೋ ಗೊತ್ತಾ? ಹಾಳಾಗ್ ಹೋಗಿದ್ದೀನಿ ಅಂತಲ್ಲ, ನೀವು ಅಣ್ಣ, ಫೋನ್ ಒಂದ್ ಮಾತಾಡ್ತಿರ್ತೀನಿ ನಿಮಿಷ ಅಂತ. ಒಂದ್ ನಿಮಿಷ ನೀವು ಒಂದ್ ಇವಾಗ ನಿಮಿಷ ಏನಾಗ್ಬೇಕಾಗಿದೆ? ಫೇಕ್ ಅಂದ್ರಣ್ಣ, ಸ್ವಲ್ಪ ಪ್ರೂವ್ ಮಾಡ್ತೀರಾ? ಅಂಗಡಿ ಹತ್ರ ಬರ್ತೀರಾ? ನನ್ಗೇನು ಅಲ್ಲ ಅಣ್ಣ, ಒಂದ್ ನಿಮಿಷ ಅಣ್ಣ. ಅವತ್ತು ಒಂದ್ ಹೊದಲ್ಲಿ ಫೋನ್ ಮಾಡಿದ್ದೆ, ಅಣ್ಣ ಟ್ಯಾಟೋ ಹೋಗ್ತಾವ್ರೆ ಅಂದ್ರು. ಹ್ಮ್. ಸರಿ, ಓಕೆ, ಬಿಸಿ ಇರ್ತಾರೆ ಬಿಡು ಅಂತ ಫೋನ್ ಮಾಡಿದೆ. ಅಣ್ಣ ಖಂಡಿತ ನಾನು ಯಾವಾಗ್ಲೂ ಬೆಳಗ್ಗೆ 5:30 ರಾತ್ರಿ 3 ಗಂಟೆವರೆಗೂ ಬಿಸಿನೇ ಇರ್ತೀನಿ. ಫೋನ್ ಅಟೆಂಡ್ ಮಾಡಕ್ಕೆ ಅಂತ ನಿಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ಹೇಳ್ಬೇಕು. ನೀವು ಫೋನ್ ಮಾಡಿದಾಗೆಲ್ಲ ರಿಸೀವ್ ಮಾಡಿ ಬಿಸಿ ಇರ್ತೀವಿ ಅಥವಾ ಏನೋ ಅಣ್ಣ, ನಮ್ಮ ಪರ್ಸನಲ್ ಏನೋ ಇರುತ್ತೆ. ಮಾಡಿಲ್ಲ. ಹೇಳಿದ್ಮೇಲೆ ಹೆಂಗೆ ನೀವು ಫೇಕ್ ಅಂತಂದ್ರಿ ಅಣ್ಣ? ಸ್ವಲ್ಪ ಪ್ರೂವ್ ಮಾಡ್ತೀರಾ ನಾನು ಫೇಕ್ ಒರಿಜಿನಲ್ ಅಂತ? ಕೇಳಿಸ್ಕೊಳ್ಳಿ, ಹೇಳ್ತೀನಿ ನಾನು. ಹೇಳಿ ಅಣ್ಣ. ಕುಡ್ಬಿಟ್ಟು ಮಾತಾಡ್ತಿದ್ರೆ ಮಾತಾಡಿ, ಒಳ್ಳೇದು. ರೆಕಾರ್ಡ್ ಆಗ್ತಾ ಇದೆ. ರೆಕಾರ್ಡ್ ಮಾಡಿ ಮಾತಾಡಿ. ನೀವು ರೆಕಾರ್ಡ್ ಮಾಡಿ. ನಾನು ಖಂಡಿತ ಮಾಡ್ತೀನಿ ಅಣ್ಣ. ಅಣ್ಣ ಖಂಡಿತ ಮಾಡ್ತೀನಿ ಅಣ್ಣ, ಖಂಡಿತ ಮಾಡ್ತೀನಿ. ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮಾಡಬೇಡ ಅಂತ ಅಣ್ಣ, ನಾನು ಮಾಡಬೇಡ ಅಂತ ಹೇಳಲ್ಲ ನಾನು. ಈಗ ನೀವು ಸ್ಟುಡಿಯೋ ಹತ್ರನೇ ಬಂದ್ರೆ ನಾವು ವಿಡಿಯೋ ಕೂಡ ಮಾಡ್ಕೋತೀವಿ. ಏನ್ ಫೇಕ್ ಅಂತ ಪ್ರೂಫ್ ಮಾಡಕ್ಕಾಗಲ್ಲ. ಒಂದ್ ನಿಮಿಷ ಹೇಳ್ತೀನಿ, ಕೇಳಿಸ್ಕೊಟ್ಟಣ. ಕೇಳಿಸ್ಕೊತಾ ಇದೀನಲ್ಲ ಅಣ್ಣ, ಅವಾಗಿಂದ ನಾನು ಕೇಳಿಸ್ಕೊಂಡು ನೀವು ಜಾಸ್ತಿ ಹೇಳ್ತಾ ಇದೀರ ಅಣ್ಣ. ಏನು ಕೇಳಿಸ್ಕೊಳ್ಳ, ನೀವು ಹೇಳ್ದಾಗ ನಾನು ಕೇಳಿಸ್ಕೊತಾ ಇದೀನಿ ಅಷ್ಟೇ. ಫೇಕ್ ಅಂತಂದ್ರೆ ಅಂತಲ್ಲ ಅಣ್ಣ. ಸರಿ, ಎಲ್ಲಿದ್ದೀರಿ ಹೇಳಿ, ನಾನು ಅಲ್ಲಿಗೆ ಬರ್ತೀನಿ. ನಾನು ಫೇಕ್ ಒರಿಜಿನಲ್ ಅಂತ ಏನ್ ಪ್ರೂಫ್ ಮಾಡ್ತೀನಿ? ಅದು ಬೇಕಣ್ಣ, ಅದು ಬೇಕಾ? ಬನ್ನಿ ಅಣ್ಣ, ಕೆಂಗೇರಿ ಗೋಪಾಲ್ ವಿಜಯ್ ಹತ್ರ ಇದ್ದೀನಿ ಅಣ್ಣ. ಎಲ್ಲಣ್ಣ? ಗೋಪಾಲ್ ವಿಜಯ್ ಕೆಂಗೇರಿ ಹತ್ರ ಇದ್ದೀನಿ. ಗೋಪಾಲನ್ ಆರ್ಚ್ ಹತ್ರ ಇಂದ ನಮ್ಮ ಸ್ಟುಡಿಯೋಗೆ ಬನ್ನಿ ಅಣ್ಣ. ಅಣ್ಣ, ಗೋಪಾಲ್ ವಿಲೇಜ್. ಯಾವ ಗ್ಲೋಬಲ್ ವಿಲೇಜ್? ನೋಡ, ಗ್ಲೋಬಲ್ ವಿಲೇಜ್ ಕಂಪ್ನಿ ಅಂತ ಗೊತ್ತಣ್ಣ. ಸರಿ ಅಣ್ಣ, ನಾನು ಸ್ಟುಡಿಯೋ ಹತ್ರ ಬರ್ತೀರಾ? ಏನ್ ಫೇಕು ಅಂತ ಒಂದ್ ಸ್ವಲ್ಪ ಪ್ರೂವ್ ಮಾಡ್ತೀರಾ ಅಣ್ಣ? ಯಾಕಂದ್ರೆ ನಮ್ ತಪ್ಪು ನಾವು ತಿದ್ಕೋಬೇಕು. ಅದಕ್ಕೆ ಬೇಕಾದ್ರೆ ಓಕೆ, ನನ್ನ ಶೋರ್ ನಮ್ ಸ್ಟುಡಿಯೋ ಹತ್ರ ಬನ್ನಿ, ನಮ್ ತಪ್ಪು ನಾನು ತಿದ್ಕೋಬೇಕಲ್ವಾ? ಏನ್ ಫೇಕ್ ಮಾಡಿದೀನಿ ಅಂತ ಹೇಳಿದ್ರೆ ನಾನು ಕೂಡ ಜನಗಳಿಗೆ ಕ್ಷಮೆ ಕೇಳ್ತೀನಿ ಅಣ್ಣ. ಸರಿ ಅಣ್ಣ, ಓಕೆ ಅಣ್ಣ. ಇದು ನನ್ನ ಹತ್ರ ರೆಕಾರ್ಡಿಂಗ್ ಐತಿದ್ರೆ ನಾನು ಆಯ್ತು, ಖಂಡಿತ ಆಗ್ಲಿ ಅಣ್ಣ, ಖಂಡಿತ ಆಗ್ಲಿ. ಬೇಡ ಅಣ್ಣ. ಎಷ್ಟೊತ್ತಿಗೆ ಬರ್ತೀರಾ ಅಣ್ಣ? ನೀವು ಯಾರಿಗೋ ಒಬ್ರಿಗೆ ಮೆಸೇಜ್ ಮಾಡ್ತೀನಿ ಎಷ್ಟೊತ್ತಿಗೆ ಬರ್ತೀರಾ ಅಣ್ಣ? ಮಾಡ್ತೀನಿ ಅಂತೀರಾ ಅಣ್ಣ? ಅಣ್ಣ ನಾನು ಹೆಲ್ಪ್ ಮಾಡ್ತೀನಿ ಕಂಪ್ನಿ ಇದ್ದೀನಿ ಅಣ್ಣ. ನೋಡಿ ಅಣ್ಣ, ಓಕೆ. ಕಂಪ್ನಿಯಲ್ಲಿ ಯಾರು ಕುಡಿಯಕ್ ಬಿಡಲ್ಲ ಅಣ್ಣ. ಅಣ್ಣ ಒಂದ್ ನಿಮಿಷ, ಮಾತು ತಪ್ಪಾಡ್ದು ಯಾವತ್ತು ತಪ್ಪಾಡ್ದು. ನೀವೇನಂದ್ರಿ ಬಸ್ಸಿನಿಂದ್ರಿ ಬಂದ್ಬಿಡಿ. ಎಲ್ಲಿಗಣ್ಣ? ಅಣ್ಣ ಗೋಪಾಲ್ ವಿಲೇಜ್. ನೀವು ಬನ್ನಿ ಅಣ್ಣ, ನಾನು ಸ್ಟುಡಿಯೋ ಓಪನ್ ಆಗಿ ಹಾಕೊಂಡಿದ್ದೀನಿ. ನೀವು ಕರ್ದಿದ್ ಕಡೆ ನಾನು ಬರಕ್ಕಾಗಲ್ಲ. ಮಾತಾಡಿದವ್ರು ಯಾರಣ್ಣ? ನೀವು ಕರ್ದಿದ್ ಕಡೆ ನಾನು ಬರಕ್ಕಾಗಲ್ಲ ಅಣ್ಣ. ನನ್ನ ಸ್ಟುಡಿಯೋ ಲೊಕೇಶನ್ ಓಪನ್ ಆಗಿ ಹಾಕೊಂಡಿದ್ದೀನಿ. ಒಂದ್ ನಿಮಿಷ ನೀವು ಕರ್ದಿ ಫಸ್ಟ್ ಯಾರು ಹೇಳಿದಣ್ಣ? ಅಣ್ಣ ಒಂದ್ ನಿಮಿಷ ಕೇಳಿ. ಒಬ್ಬ ಮನುಷ್ಯನ ನನ್ನ ಫುಲ್ A to Z ನೋಡಿ, ನೀವು ನಿಮ್ಮ ಹೆಸರೇನು? ಒಂದಾಕ್ಬೋದು. ನಿಮ್ಮ ಹೆಸರೇನಣ್ಣ? ಬೇಡ ನಮ್ಗೆ. ನಿಮ್ಮ ಹೆಸರೇನಣ್ಣ? ನಿಮ್ಮ ಹೆಸರೇನೋ ಓಕೆ. ನಿಮ್ಮ ಹೆಸರೇನಣ್ಣ? ನಾನು ಏನಂದ್ರೆ ಗೊತ್ತಾ, ನಿಮ್ಮ ಹೆಸರೇನಣ್ಣ? ಬರ್ತೀರಿಂದ್ರಿ. ನಿಮ್ಮ ಹೆಸರೇನಣ್ಣ? ಬಂದ್ರೆ ಒಳ್ಳೇದಣ್ಣ. ಅಣ್ಣ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಣ್ಣ? ಅಣ್ಣ ನಿಮ್ ದೊಡ್ಡವ್ರು ಯಾವ್ದಣ್ಣ? ಅಣ್ಣ ನಾನ್ ದೊಡ್ಡವನಲ್ಲ, ನಾನ್ ದೇವರ್ತಿ. ನಾನ್ ದೇವರ್ತಿ, ನಾನು ಬಿಕಾರಿ. ನಾನು ಬಿಕಾರಿ, ನಾನು ಬಿಕಾರಿ. ನಾನು ಪ್ರೂವ್ ಮಾಡ್ತೀನಿ. ನಾನು ನನ್ ಕೈಲಾದ ನಾನ್ ಮಾಡ್ತೀನಿ, ನಿಮ್ ಕೈಲಾದ ನೀವು ಮಾಡ್ಕೊಂಡು ಖಂಡಿತ ಪ್ರೂವ್ ಮಾಡ್ಬೇಕಣ್ಣ. ಎಲ್ಲಿದ್ರೆ ಲೊಕೇಶನ್ ಕಳಿಸ್ತೀರಾ? ಅಣ್ಣ ಓಕೆ. ಓಕೆ, ನಿಮ್ಮ ಹೆಸರೇನಂದ್ರಿ ಅಣ್ಣ? ನಿಮ್ಮ ಹೆಸರು? ಅಣ್ಣ ಇಲ್ಲಿಗೆ ಬನ್ನಿ, ನಾನು ಗೊತ್ತಾಗುತ್ತೆ, ಲೊಕೇಶನ್ ಕಳಿಸ್ತೀನಿ. ನನ್ನ ಹೆಸರು ಗೊತ್ತಾಗುತ್ತೆ, ಏನು ಅಂತಾನು ಗೊತ್ತಾಗುತ್ತೆ. ಖಂಡಿತ ಬರ್ತೀನಿ ಅಣ್ಣ. ಓಕೆ ಅಣ್ಣ, ಖಂಡಿತ ಬಂದೇ ಬರ್ತೀನಿ. ಈಗಲೇ ಲೊಕೇಶನ್ ಕಳಿಸಿ ಅಣ್ಣ. ಅಣ್ಣ ಪಕ್ಕ ಲೊಕೇಶನ್ ಕಳಿಸ್ತೀನಿ ಅಣ್ಣ. ನೋಡಿ ಎಲ್ಲ ಇಲ್ಲೇ ಲೊಕೇಶನ್. ಎಂಡ್ ಲೊಕೇಶನ್ ಎಂಡು ಸರ್, ಇಲ್ಲೇ ನಾನು ಹೇಳಿಲ್ಲ ಯಾವುದೋ ಲೊಕೇಶನ್ ಕಳಿಸ್ತಾರಂತ. ನೋಡಿ ಲೊಕೇಶನ್ ಇಲ್ಲೇನಾ? ಇಲ್ಲೇ ಎಂಡು. ಫೋನ್ ಮಾಡಿ. ಪರವಾಗಿಲ್ಲ ಸರ್, ಲೊಕೇಶನ್ ಅಲ್ಲಿ ಇದ್ದೀನಿ. ಖಂಡಿತ ಬಂದಿದ್ದೀನಿ, ಇದೇ ಲೊಕೇಶನ್ ಅಲ್ಲಿ ಇದ್ದೀನಿ. ಫೋಟೋ ವಿಡಿಯೋ ಕಾಲ್ ಮಾಡ್ಲಾ? ಇದೇ ಲೊಕೇಶನ್ ಅಲ್ಲೇ ಇದ್ದೀನಿ ಸರ್. ಎಲ್ಲಿದ್ದೀರಾ? ಪಬ್ಲಿಕ್ ಅಲ್ಲೇ ಇದ್ದೀನಿ ನಾನೀಗ. ಹಾಂ ಅಣ್ಣ, ಇಲ್ಲಿ ಯಾರಾದ್ರೂ ನಿಂತ್ಕೊಂಡು ಲೊಕೇಶನ್, ಇಲ್ಲಿ ಯಾರನ್ನ ಹುಚ್ಚಿನ ಥರ ಯಾರು ಇದ್ರ? ಇಲ್ಲಿ ಯಾರು ಇರಲಿಲ್ವಾ? ಇಲ್ಲಿ ಯಾರಾದ್ರೂ ಬಂದು ನಿಂತ್ಕೊಂಡಿದ್ರ? ಈ ಲೊಕೇಶನ್ ಕಳ್ಸಿದಾರೆ ನನಗೆ. ನೀವು ಇವಾಗ ಬಂದಿದ್ದಾ? ಈ ಲೊಕೇಶನ್ ಕಳ್ಸಿದ್ದಾರೆ, ಕಳ್ಸ್ಬಿಟ್ಟು ಇಲ್ಲಿ ಬಾ ಅಂತ ಹೇಳಿದ್ದಾರೆ. ಬಂದಿದ್ದ ತಕ್ಷಣ ಎಲ್ಲೋ ಹೋಗ್ಬಿಟ್ಟಿದ್ದಾರೆ.
ಬನ್ನಿ ಸರ್, ಯಾಕೆ ಸರ್ ತಪ್ಪಿಸ್ಕೊಂಡಿದ್ದೀರಾ? ಬನ್ನಿ ಸರ್, ಬನ್ನಿ ಸರ್. ಕುಡ್ಕೊಂಡು ನೀವೇನು ಸರ್ ಡ್ರಾಪ್ ಮಾಡೋದು? ಬನ್ನಿ ಸರ್, ಕುಡ್ಕೊಂಡು ಏನು ಸರ್ ಡ್ರಾಪ್ ಮಾಡ್ತೀರಾ ನೀವು? ಯಾರನ್ನ ಡ್ರಾಪ್ ಮಾಡ್ತೀರಾ ಸರ್? ಲೊಕೇಶನ್ ಇದ್ದೀನಿ ಬನ್ನಿ ಸರ್, ಲೊಕೇಶನ್ ಇದ್ದೀನಿ ಬನ್ನಿ ಸರ್, ಲೊಕೇಶನ್ ಇದ್ದೀನಿ ಬನ್ನಿ ಸರ್. ಸರ್ ಮಾತು ಕರೆಕ್ಟಾಗಿರಲಿ ಸರ್, ಮಾತು ಕರೆಕ್ಟಾಗಿರಲಿ ಸರ್. ನಿಮ್ಮ ಆ್ಯಟಿಟ್ಯೂಡು ನಿಮ್ಮ ಜಾಬಲ್ಲಿ ಇಟ್ಕೊಳ್ಳಿ. ನೀವು ಎಲ್ಲಿದ್ದೀರಾ ಹೇಳಿದ್ರೆ ಅಲ್ಲಿಗೆ ಬರ್ತೀವಿ ಸರ್. ಎಲ್ಲಿದ್ದೀರಾ ಸರ್? ಎಲ್ಲಿದ್ದೀರಾ ಸರ್? ಎಲ್ಲಿದ್ದೀರಾ ಸರ್? ಎಲ್ಲಿದ್ದೀರಾ ಸರ್? ನೀವು ಕಳಿಸಿರೋ ಲೊಕೇಶನಲ್ಲೇ ಬಂದಿದ್ದೀವಿ ಸರ್, ಧೈರ್ಯವಾಗಿ ಬಂದಿದ್ದೀವಿ ಸರ್. ನೀವು ಕಳಿಸಿರೋ ಲೊಕೇಶನ್ಗೆ ಧೈರ್ಯವಾಗಿ ಬಂದು ನಿಂತ್ಕೊಂಡಿದ್ದೀವಿ ಸರ್. ಇವಾಗ ಹೋಗಿದ್ದೀರಲ್ಲ, ಬನ್ನಿ ಸರ್. ಹಂಗೆ ಅನ್ನಿಸ್ತಾ ಇದೆ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಲೊಕೇಶನಲ್ಲಿ ಇದ್ದೀನಲ್ವಾ, ಬನ್ನಿ ಸರ್. ಇದು ಯಾವ ವಿಕೋಪಕ್ಕೆ ಹೋಗುತ್ತೋ ಹೋಗಲಿ ಸರ್, ನಾನು ಬಿಡಲ್ಲ ಸರ್. ನಾ ಫೇಕ್ ಅಂತ ಹೇಳಿದಿರಲ್ವಾ, ಅದನ್ನ ನೀವು ಪ್ರೂವ್ ಮಾಡಬೇಕು ಅಣ್ಣ. ನಿಮ್ಮ ಬಗ್ಗೆ ನಾವು ಏನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಣ್ಣ. ಲೊಕೇಶನಲ್ಲಿ ಇದ್ದೀನಿ, ಬರೋಣ. ಖಂಡಿತ ನೋಡೋಣ ಅಣ್ಣ, ಖಂಡಿತ ನೋಡೋಣ ಅಣ್ಣ, ಖಂಡಿತ ಮಾಡಿ ಅಣ್ಣ. ಇಲ್ಲೇ ಇದ್ದೀನಿ. ಎಷ್ಟೊತ್ತಾಗತ್ತಣ್ಣ ಬರೋಕ್ಕೆ? ಎಷ್ಟೊತ್ತಾಗತ್ತಣ್ಣ ಬರೋಕ್ಕೆ? ಎಷ್ಟಣ್ಣ? 1.5 ಅವರ್ ಅಣ್ಣ? 1.5 ಅವರ್ ವೆಯ್ಟ್ ಮಾಡಬೇಕಾ? 2 ಅವರೇ ವೆಯ್ಟ್ ಮಾಡ್ತೀನಿ, ಬಾರಣ್ಣ. ಅವಾಗಿಂದ ಕಾಲ್ ಮಾಡ್ತಿದ್ದೀನಿ, ಮತ್ತೆ ರಿಸೀವ್ ಮಾಡ್ತಿಲ್ಲ. ಕಾಲ್ ಮಾಡ್ತಿದ್ರೆ ಕಟ್ ಮಾಡ್ತಿದ್ದಾರೆ, ರಿಸೀವ್ ಮಾಡ್ತಿಲ್ಲ. ಓಕೆನಾ? ಫೋನ್ ರಿಸೀವ್ ಮಾಡ್ತೀವಿ. ಬನ್ನಿ ಸರ್, ಈ ಕಡೆ ತೋರಿಸಿ. ಬನ್ನಿ ಸರ್. ಇವಾಗ ಬಂದಿದ್ದಾರೆ, ನಾನು ಫೇಕ್ ಅಂತ ಇವ್ರು ಪ್ರೂವ್ ಮಾಡ್ತಾರಂತೆ. ಸೊ ಏನು ಫೇಕು ಅಂತ ಪ್ರೂವ್ ಮಾಡಬೇಕು. ಈ ಕಡೆ ತೋರಿಸಿ, ಪಕ್ಕ ಮಾಡ್ತೀನಿ ನಾನು. ಇಲ್ಲ ರೆಕಾರ್ಡ್ ಇರ್ಲಿ ಸರ್, ಅದು ಬೇಡ, ಅದು ಇರ್ಲಿ ಸರ್. ಮಾತಾಡಿ ಸರ್, ಮಾಡ್ಕೊಳ್ಳಿ. ರೆಕಾರ್ಡ್ ಅಲ್ಲಿ ಓಕೆ. ನೀವೇನಂದ್ರಿ? ಏನಂದ್ರೆ ಅಂತಾರ ರೆಕಾರ್ಡ್ ಇದೆ, ಒಂಥರ ತೆಗ್ ನೋಡಿ. ಫೋನ್ ಅಲ್ಲ, ಏನಂದ್ರಿ ಸರ್? ರೆಕಾರ್ಡ್ ಆಗ್ತದೆ ಸರ್, ರೆಕಾರ್ಡ್ ಹಂಗಾಲೆ ಸರ್, ನೀವು ಬಾಯ್ ಬಿಟ್ಟು ಹೇಳಿ ಸರ್. ಹೇಳ್ತಾ ಇಲ್ವಣ, ನಾನು ವಿಡಿಯೋದಲ್ಲಿ ಬರೋಕ್ ನನಗೆ ಇಷ್ಟ ಆಗಲ್ಲ. ಓಕೆ, ಗೊತ್ತಾಯ್ತಾ? ಮಾತಾಡಿ, ಪರವಾಗಿಲ್ಲ, ಮಾತಾಡಿ. ಇಲ್ಲಿ ಜೊತೆ ಮಾತಾಡ್ಬೇಕಲ್ವಾ? ಮಾತಾಡಿ. ಇಲ್ಲ ನನಗೆ ವಿಡಿಯೋ ಬರೋದಕ್ಕೆ ಇಷ್ಟ ಇಲ್ಲ. ಹೇಳ್ಬೇಕು ಅಂದ್ರೆ ಅವ್ರು ಕಾಲ್ ಮಾಡಿದ್ರಾ? ಕಾಲ್ ಮಾಡಿ ಏನಂತ ಹೇಳ್ದೆ? ಅದೇ ಫೇಕ್ ಅಂತ ಹೇಳಿದ್ರು. ಅಲ್ಲ, ನೀನೇನಂತಂದೆ? ನಾನೇನಂತ ಹೇಳಿದ್ರೆ ಅವರ ಕಾಲ್ಗಳು ಬರ್ತಾರೆ. ಅಣ್ಣ ಒಂದ್ ನಿಮಿಷ ಇರಿ. ರೆಕಾರ್ಡ್ ಇದೆ ಅಣ್ಣ, ಮೊಬೈಲ್ ಅಲ್ಲಿ ಎಲ್ಲ ರೆಕಾರ್ಡ್ ಇದೆ, ಎಲ್ಲ ರೆಕಾರ್ಡ್ ಇದೆ. ನನ್ನ ಹತ್ರ ಐತೆ, ನನ್ನ ಹತ್ರ ನಿಲ್ದೆ. ನಾನ್ ಕೇಳೋದೇನ್ ಗೊತ್ತಣ್ಣ, ಅದು ರೆಕಾರ್ಡ್ ಮನೆ ಹಾಳಾಗೋಲಿ. ಫೇಸ್ ಟು ಫೇಸ್ ನಿಂತಿದೀವಲ್ವಾ, ಫೇಸ್ ಟು ಫೇಸ್ ನಿಂತಾಗ ಮಾತಾಡ್ಬೇಕು. ಹಿಂಗಂದ್ರು ಅವ್ರು ಪ್ರೂವ್ ಮಾಡ್ತಾ ಇದಾರಂತೆ. ಅವ್ರು ಕೇಳೋಕೆ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಟ್ಬಿಡಿ ಸಾಕು. ಬನ್ನಿ ಸೈಡ್ಗೆ, ಹೇಳಿ. ಸೈಡಿಗೆ ಬನ್ನಿ ಸರ್. ಜನಕ್ಕೆ ತೊಂದರೆ ಕೊಡೋದು ಬೇಡ, ಸೈಡಿಗೆ ಬನ್ನಿ. ಬನ್ನಿ ಸೈಡ್ಗೆ, ಬನ್ನಿ. ಯಾರಪ್ಪ? ಫೋನ್ ಮಾಡಿದೆ, ಏನಂದೆ? ನೀವು ಏನಂದ್ರಿ? ಅಣ್ಣ ಬಂದ್ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಓಕೆ, ಹೋಗವ್ರೆ ಅಂದ್ರಿ. ನೀವೇನಂತ? ಎಲ್ಲೋಗವ್ರೆ ಅಂತಾನು ಕೇಳಿದ್ಕೆ, ಅಣ್ಣ ಎಲ್ಲ ಹೊರಗಡೆ ಹೋಗವ್ರೆ ಅಂತಂದ್ರಿ. ಮಾತಾಡಿದ್ರಿ ಅಣ್ಣ ಅಂದ್ಬಿಟ್ಟು ಕಟ್ ಇದ್ ಮಾಡಿದ್ರಿ. ಅದಕ್ಕೆ ಅಣ್ಣ ಕಟ್ ಮಾಡಿಲ್ಲ ಅಣ್ಣ, ನಾನು ಹೇಳ್ತೀನಿ ಕೇಳಿಸ್ಕೊಡ್ರಣ್ಣ. ನಾನೇ ಮಾತಾಡ್ತೀನಿ ಅಣ್ಣ, ನಮ್ಗೆ ಇಲ್ಲೊಂದು ಅಲ್ಲೊಂದು ಮಾತಾಡಕ್ ಬರಲ್ಲ. ತರ ಓಪನ್ ಡೈರೆಕ್ಟ್ ಮಾತಾಡ್ತೀನಿ. ಮಾತಾಡಿದ್ರಿ, ಆಗಲ್ಲ ಅಂದ್ಬಿಟ್ಟು ಬರೇ 1 ನಿಮಿಷ ಸರ್, 1 ನಿಮಿಷ ಇವ್ ಬಂದಷ್ಟು ಆಗಿಲ್ಲ. ಇವ್ರು ಫೋನ್ ಇಸ್ಕೊಂಡ್ರ ಅಣ್ಣ ಫೋನ್ ಇಸ್ಕೊಂಡ್ರು. ಹೊರಗಡೆ ಹೋಗಿ ಬಂದ್ರೆ ಎಷ್ಟು ಹೋಗ್ಬೇಕಪ್ಪ? ನಾನು ಫೋನಲ್ಲೂ ಅದನ್ನೇ ಹೇಳಿದ್ದೀನಿ. ನಾನು ಫೋನಲ್ಲಿ ಒಂದ್ 5 ನಿಮಿಷನಾರ ಬೇಕಲ್ವಾ? 2 ನಿಮಿಷದಲ್ಲೇ ಫೋನ್ ಇಸ್ಕೊಂಡ್ರು. ನಾನು ರೆಕಾರ್ಡ್ ಆಗಿದೆ. ನೀವು ಈ ಕಡೆಯವರಾ? ನಮ್ ಕಡೆನಲ್ಲ, ಪಬ್ಲಿಕ್ ಅವ್ರು ನಿಮ್ ಫಾಲೋವರ್ಸ್ ಅಣ್ಣ. ಅವರು ಅವೇನಣ್ಣ, ಯಾಕೆ ಗೊತ್ತಾ, ಒಂದು ಮಾಹಿತಿ ಹೆಂಗಿರ್ಬೇಕು ಗೊತ್ತಾ, ಕರೆಕ್ಟ್ ಆಗಿರ್ಬೇಕು. ಅವ್ರವ್ರಿಗೆ ಗೊತ್ತಿರೋರ್ಗೆ ಸಹಾಯ ಮಾಡ್ಬಾರ್ದು. ಈಗಿನ ಪ್ರಪಂಚ ದೊಡ್ಡದಾಗಿದೆ. ಪ್ರೂವ್ ಮಾಡಿ ಮಾಡ್ತೀನಿ ನಾನು. ನನ್ನ ಫೋನ್ ಪೇ ಲಿಸ್ಟ್ ಎಲ್ಲ ತೆಗೆದು ತೋರಿಸ್ರಿ. ನೀವು ಯಾರು ಮಾಡಿ ಅಂತ ಯಾವನ್ ಗೊತ್ತದೆ? ನಾನು ಇದೀನಲ್ಲ, ಬನ್ನಿ, ನಾನು ಇದೀನಲ್ಲ, ನಾನು ಪ್ರೂವ್ ಮಾಡ್ತೀನಿ. ಹೋಗಾಯ್ತಾ? ಬಂದ್ರು
2 ನಿಮಿಷ ಅಣ್ಣ ಎಲ್ಲೋ ಹೋಗವ್ರೆ ನಮ್ಮ ಅಣ್ಣ ಅಂತ ಅಂದ್ರು. 2 ನಿಮಿಷದಲ್ಲಿ 1 ನಿಮಿಷ ಇಲ್ಲ ಏನೂ ಇಲ್ಲ, ಅಲ್ಲೇ ಇಸ್ಕೊಂಡು ಮಾತಾಡ್ತಾವ್ರೆ. ನಾನು ಮಾತಾಡ್ದೆ, ಅಣ್ಣ ಹಿಂಗಲ್ಲ ಹಿಂಗೆ ನಾನೇನೋ ಹೇಳ್ದೆ, ಸುಮ್ನೆ ಒಂಥರ ಮಾತಾಡ್ದೆ. ಹಿಂಗೆ ಇಲ್ಲ ಸರ್ ನೀವಿದೆ ಹೌದಾ? ಅವರು ಹೊರಗಡೆ ಹೋಗ್ರ ಅಂತ ಹೇಳಿದ್ರಣ್ಣ ಅವರು. ಅಣ್ಣ ಅದು ರೆಕಾರ್ಡಿಂಗ್ ಇದೆ ಮಾಡಿ ಕರ್ಸ್ಕೊಂಡಿದ್ದಾರೆ ಇಲ್ಲಿಗೆ. ನೀನು ಫೇಕ್ ನಾನು ಪ್ರೂವ್ ಮಾಡ್ತೀನಿ ಅಂತ ಅದಕ್ಕೆ ಮಾಡ್ತೀನಿ. ಬನ್ನಿ ನಾನು ಅಭಿಮಾನಿ ನಾವು ಅದು ಅಭಿಮಾನಿ ಬೇಡ ಅಣ್ಣ ನಮ್ಗೆ ಫಾಲೋವರ್ ಇದೆ ಅಭಿಮಾನಿ ನಾನು ಹಾಕೊಂಡಿದ್ದೀನಿ ಅಣ್ಣ. ನೋಡ್ರಿ ನಾನು ಪಟ್ಟಂತ ರಿಪ್ಲೈ ಮಾಡಿದ್ರೆ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಮಾತಾಡ್ತೀನಿ ಇರಿ. ನಾನು ಕೇಳಿಸ್ಕೊಳ್ಳಿ, ತಪ್ಪಂದ್ರೆ ಆಮೇಲೆ ಆಯ್ತು ಆಯ್ತು ಮಾತಾಡಿ. ಬಂದ್ರು ಮಾತಾಡಿದ್ರೆ ಅಣ್ಣ ಇಲ್ಲೇ ಅಣ್ಣ ನಾನು ಇಲ್ಲೇ ಇಲ್ಲೇ ನೋಡಿ ಬದಿಗೆ ಪಟ್ಟಂತ ಅಣ್ಣ ಫೋನಲ್ಲಿ ಹೆಂಗ್ ಮಾತಾಡಿದ್ರೆ ಹಂಗ್ ಮಾತಾಡಿ. ಇಲ್ಲಿ ವಿಡಿಯೋ ಬಂದಿದೆ, ಅಣ್ಣ ಅವರೇ ಇವರೆಲ್ಲ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ವಿಡಿಯೋ ಮಾಡ್ಕೊಳ್ಳಿ. ಕ್ಲಾರಿಟಿ ಇರಬೇಕು ಅಲ್ವಣ್ಣ? ನೀವು ಎಲ್ಲಿಂದ ಬರಕ್ಕೆ ಎಷ್ಟೊತ್ತಾಯ್ತಣ್ಣ? 5 ನಿಮಿಷ ಅಲ್ವಣ್ಣ? ಇವ್ರ ಹತ್ರ ಗೀಸ್ಕೊಳಕ್ಕೆ 2 ಸೆಕೆಂಡ್ ಆಗಿಲ್ಲ. ಇವ್ರ ಹತ್ರ ಫೋನ್ ಗೀಸ್ಕೊಳ್ಳಕ್ಕೆ ಇವ್ರ ಹತ್ರ ನಾನು ಅಂತಂದ್ರೆ ನಾನು ಪ್ರತಿಯೊಂದು ರೆಕಾರ್ಡ್ ಇಟ್ಕೊಂಡಿದ್ದೀನಿ, ಟ್ರಾನ್ಸ್ಪರೆಂಟ್ ಆಗಿ ಬದುಕಿದ್ದೀನಿ ಅಣ್ಣ. ಫಾಲೋವರ್ಸೇನೆ ಅಣ್ಣ ಟ್ರಾನ್ಸ್ಫರ್ ಆಗಿ ಬದುಕ್ರಿ. ಖಂಡಿತ ಬದುಕಿ. ಇವಾಗ ನೀವೇನೋ ಹೇಳಿದ್ರಲ್ಲ ನಿಮ್ಮ ಫ್ರೆಂಡ್ಗಳು ದುಡ್ಡು ಹಾಕಿದ್ದೀರಾ ಅಂತ, ಅದನ್ನ ಅದನ್ನೇ ಇರಿ ಇರಿ ಹೇಳ್ತೀನಿ. ಅವತ್ತು ನಮ್ಮ ಏರಿಯಾದಲ್ಲಿ ಇವ್ರು ನಮ್ಮ ಏರಿಯಾನೇ ನಿಮ್ ಫ್ರೆಂಡ್ಗಳಿಗೆ ದುಡ್ಡು ಹಾಕೊಂಡು 4 ದಿವಸ ಬದುಕಿರೋ ನಿಯತ್ತಾಗಿ ಬದುಕ್ತೀನಿ. ಅಣ್ಣ ಇರಿ ಇಲ್ಲ ಈ ತರ ಫೇಕ್ ಅಂತ ಕುತ್ತಿಗೆ ಕೊಯ್ಕೊಂಡು ಇಲ್ಲೇ ಸದ ನಾನು ಹೇಳಿದ್ದೀನಿ ಜನಕ್ಕೆ, ಚಪ್ಪಲಿ ಬಿಸ್ಕೊಂಡು ಹೊಡ್ಕೊತೀನಿ ಅಂತ ಹೇಳಿದ್ದೀನಿ. ಪ್ರೂವ್ ಮಾಡಿ ಇವತ್ತು ನಾನು ಎಲ್ಲ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ಪ್ರೂವ್ ಮಾಡಿ ನಾನು ಯಾರು ನನಗೆ ನಾನೇ ಹಾಕೊಂಡು ಮಾಡಿ ಮಾತಾಡಿ. ಚಪ್ಪಲಿ ತಗೊಂಡು ಇಲ್ಲೇ ಹೊಡ್ಕೊಂತೀನಿ, ಹೊಡ್ಕೊಂತೀನಿ, ತಪ್ಪಿದ್ರೆ ಹೊಡ್ಕೊಂತೀನಿ. ಮಾಡೋ ಒಂದು ಒಳ್ಳೆ ತನಕ ಫಸ್ಟ್ ಕೈ ಕೊಡ್ತಾನೆ ನಾನು. ಇವಾಗ ಅವ್ರ ತರ ಕೆಲಸ ಯಾರು ಮಾಡಕ್ಕಾಗಲ್ಲ. ನಾನು ಅವ್ರ ಲೆಕ್ಕಾಚಾರದಲ್ಲಿ ಇರ್ಬೋದು ಅವರು ಮಾಡಕ್ಕಾಗಲ್ಲ. ಲೆಕ್ಕಾಚಾರ ಇಲ್ಲ ಬಜಿ. ನಾನು ಏನ್ ಗೊತ್ತಾ ಅವ್ನು ಕೇಳಿದ್ದು DC AC ಅಂತಲ್ಲ ಅಂದ್ರೆ ನಿಯತ್ತಾಗಿದ್ದೀನಿ, ಬಂದಿದ್ದೀನಿ ಮಾತಾಡಕ್ಕಾಗಲ್ಲ, ಅವ್ರ ತರ ಮಾಡಕ್ಕಾಗಲ್ಲ. ಮಾಡಕ್ಕಾಗಲ್ಲ ಅಂತ ಹೇಳ್ಬಾರ್ದಣ್ಣ. ಯಾಕೆ ನಿನ್ ಕೈಲಿ ಹೋಯ್ತದೆ, ನಿನ್ ಕೈಲಿ ಆಗಂಗಿಲ್ಲ. ನೀನು ಮಾಡ್ಬೋದಣ್ಣ. ಯಾಕೆ ಮಾಡಕ್ಕಾಗಲ್ಲ? ಮಾಡ್ಬೋದಣ್ಣ. ನೀನು ಕಷ್ಟಪಟ್ಟು ನೀನು ಮಾಡ್ಬೋದು, ಇದು ಫಾಲೋವರ್ಸ್ ಮಾತಾಡ್ತೀನಿ ಮಾತಾಡ್ತೀನಿ ಅವ್ರ ಜೊತೆಲಿ. ನಾನು ಯಾಕೆಂದ್ರೆ ಅವ್ರು ಪಿನ್ ನಾನು ಕ್ಲಾರಿಟಿ ಕೊಡ್ತೀನಿ, ನಾನು ಕೊಡ್ತೀನಿ. ಆಮೇಲೆ ನೀವೇನೋ ತಪ್ಪೇ ನನ್ನ ಹತ್ರ ಮಾತಾಡಿ, ಓಕೆನಾ? ಮಾತಾಡಿ ಅಣ್ಣ. ನೀವು ಕೇಳಿದ್ರಿ ಅವನು ಫಾಲೋವರ್ಸ್ ಬಿಟ್ಬಿಟ್ಟು ಅದ್ರಲ್ಲಿ ಬೇಡ. ಇವ್ರ ಹತ್ರ ನಾನು ಮಾತಾಡಿದೆ, 2 ನಿಮಿಷ ಬಂದ್ಬಿಟ್ರು ಏನೋ ಮಾತಾಡಿದೆ. ಒಂದೇ ಒಂದು ಕ್ಷಣದಲ್ಲಿ ಅಣ್ಣ ಎಲ್ಲ ಹೊರಗಡೆ ಹೋಗೋರೆ, ಅಣ್ಣ ಬಿಸಿ ಅವರೇ ಅಂದ್ರು. ಒಂದ್ಸರಿ ಫೋನ್ ಮಾಡಿದ್ದೆ, ಇನ್ನೊಂದ್ಸರಿ ಫೋನ್ ಮಾಡಿದಾಗ ಅಣ್ಣ ಬಿಸಿ ಅವರೇ, ಟ್ಯಾಟೋ ಹಾಕ್ತಾರೆ. ಅವರು ಟ್ಯಾಟೋ ಹಾಕ್ತಾರೆ, ಅವರು ಅದೇ ಕಸುಬು. ಯಾಕೆ ನಮ್ದು ಡ್ರೈವಿಂಗ್ ಕಸುಬು, ಅವ್ರದ್ದು ಅದೇ ಕಸುಬು. ಮಾಡ್ತಾವ್ರೆ ಅಂತ ಅನ್ಕೊಂಡೆ. ಮಾಡ್ತಾವ್ರೆ ಅನ್ಕೊಂಡ್ಮೇಲೆ ಇವಾಗ ಜಸ್ಟ್ ಫೋನ್ ಮಾಡಿದೆ. ಇಲ್ಲೇ ಕೂತಿದ್ದೆ ನಾನು, ಕೆಲಸ ಮುಗ್ದಿತ್ತು, ನನ್ನ ಮಾಡಕ್ಕೆ ಕೂತಿದ್ದೆ. ಇವ್ರ ಜೊತೆ ಯಾಕೆಂದ್ರೆ ಒಂದ್ಸರಿ ಜೊತೆ ಮಾತಾಡಿದೆ. ಹಿಂಗೆ ನೋಡ್ತಾ ಇದೆ, ಸುಮಾರು ವಿಡಿಯೋ ನೋಡ್ತಾ ಇದ್ದೆ. ಇವರೆಲ್ಲ ಮಾಡ್ತಾ ಇದ್ರು, ಇನ್ನು ಮಾಡ್ತಾ ಇದ್ರು. 2 ಗಂಟೆ ರಾತ್ರಿಯಲ್ಲಿ ಸ್ವಿಗ್ಗಿ ಜೊಮ್ಯಾಟೋರು ಮಾಡ್ತಿದ್ದು ಅದು ಇದು. ಆಮೇಲೆ ನಾನು ನೋಡ್ತಾ ಇದ್ದೀನಿ ಅಣ್ಣ, ನೋಡ್ತಾ ಇದ್ದೆ. ಆಮೇಲೆ ರಾಪಿಡೋ ಬಗ್ಗೆ ಮಾತಾಡಿದ್ರು, ಬೈಕು ಅದು ಇಲ್ಲಿಗಲ್ಲು. ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೋದ್ರು, ಏನೋ ಅವ್ರು ಮಾಡ್ಕೊಂಡಿದ್ದ. ಸುಮ್ಮನಾದೆ, ನನಗೇನು ಬೇಜಾರಾಗಲಿಲ್ಲ. ಇವಾಗ ಜಸ್ಟ್ ಇಲ್ಲಿ ಕೂತ್ಕೊಂಡು ನಾನು ಫೋನ್ ಮಾಡಿದೆ, ಅಣ್ಣ ಎಲ್ಲವ್ರೆ ಮಾತಾಡೋಕ್ಕೆ ಅಂತ ನಾನು ಮಾಡಿದೆ. ಈ ಅಣ್ಣ ಇದ್ದವರು ಅಣ್ಣ ಎಲ್ಲೋ ಹೊರಗಡೆ ಹೋಗೋರೆ ಇಲ್ಲ ಅಂತಂದ್ರು. 7 ನಿಮಿಷಕ್ಕೆ ಹೆಂಗಾರಪ್ಪ, ಒಂದೇ ಒಂದು ಸೆಕೆಂಡ್ಗೆ ಹೆಂಗ್ ಬಂದ್ರು ಅಲ್ಲೇನೆ? ನಿನ್ ಇಷ್ಟೊತ್ತು ಆಗಿಲ್ಲ, ಆನ್ಸರ್ ಹೇಳ್ಬೇಕಾ? 1 ಸೆಕೆಂಡ್ ಅಣ್ಣ ಫೋನ್ ಮಾತಾಡ್ತಾ ಇದ್ದೆ. ಅಣ್ಣ ತಗೊಳ್ಳಿ, ಅಣ್ಣ ಮಾತಾಡ್ತಾವ್ರೆ, ಬೇಕು ಅಂತವ್ರೆ. ಕೊಟ್ರು. ಒಂದು ನಿಮಿಷ ಕೇಳಿ, ಹೇಳ್ಬೋದಾ? ಮಾತಾಡ್ಬೋದು ನಿಮ್ಗೆ? ಫುಲ್ ಹೇಳ್ಬಿಡ್ತೀನಿ. ಏನ್ ಅನ್ಸ್ಬೋದು ಅಣ್ಣ ನಿಮ್ಗೆ? ರಿಪ್ಲೈ ಮಾಡಿ. ನಿಮ್ಗೆ ಏನ್ ಅನ್ಸ್ಬೋದು? ಅಲ್ಲ ಇಲ್ಲ ಅಂದ್ರೆ ಕೆಲಸದಲ್ಲಿ ಇರ್ತಾರೆ, ಇಲ್ಲ ಅಂತ ಹೋಗಿದ್ರೆ ಅಣ್ಣ ಓಡ್ಬಿಡಿ, ನಾವು ಹೊರಗಡೆ ಹೋಗೋರೆ ಅಣ್ಣ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀನಿ. ಹೊರಗಡೆ ಹೋಗೋರೆ ಇರೋಣ ನಿಮಿಷ, ನಾವು ನಾನೇ ಕ್ಲಿಯರೆನ್ಸಿ ಕೊಡ್ತೀನಿ, ಪ್ರೂಫ್ ಕೊಡ್ತೀನಿ. ಅಂತ ಇವತ್ತೆಲ್ಲ ಪ್ರೂಫ್ ಕೊಡ್ತೀನಿ, ಮಾತಾಡ್ತಾ ಇದೀವಿ. ನೀವು ಕೊಡ್ಬೇಕು. ಸಪೋಸ್ ನಾನೇ ಫೇಕ್ ಆಗಿ ಚಪ್ಪಲಿ ತಗೊಂಡು ಹೊರಗಡೆ ಹೋಗೋರು ಅಂದಾಗ ಒಂದೇ ಕ್ಷಣದಲ್ಲಿ ನಿನ್ ಕೈ ಫೋನ್ ಕೊಟ್ರೆ ನಿನಗೇನು ಒಂದೇ ಕ್ಷಣ ಅಲ್ವಾ? ರೆಕಾರ್ಡ್ ಇದೆ, ರೆಕಾರ್ಡ್ ಇದೆ, ಕಾಲ್ ರೆಕಾರ್ಡ್ ಇಟ್ಕೊಂಡಿದ್ದೀನಿ, ಕಾಲ್ ರೆಕಾರ್ಡ್ ಇಟ್ಕೊಂಡಿದ್ದೀನಿ. ರೆಕಾರ್ಡ್ ತೆಗಿಯೋಣ. ನನ್ನ ಮೊಬೈಲ್ ಅಲ್ಲಿ ವಿಡಿಯೋ ಆಗ್ತಿದೆ, ಎಲ್ಲ ತೋರಿಸ್ಬಿಟ್ಟು ಎಲ್ಲ ಜನಗಳ ಮುಂದೆ ಇರ್ತೀನಿ. ನಿಮ್ಮ ಹತ್ರ ಅಲ್ಲ, ಎಲ್ಲ ಜನಗಳ ಒಂದು ಫೇಕ್ ಏನಾದ್ರು ಮಾಡಿ ಚಪ್ಪಲಿ ತಗೊಂಡು ಹೊಡ್ಕೊತೀನಿ ನಾನು. ಅರ್ಥ ಆಯ್ತಾ? ನಾನು ಏನು ಅಂತಿಲ್ಲ, ಎಲ್ಲ ಮಾತಾಡ್ತಿದ್ದೆ. ಫೋನ್ ಕಟ್ ಆಗಿ ಖಂಡಿತ ಇದೆ ನನ್ನ ಹತ್ರ ಅಣ್ಣ. ಟ್ರಾನ್ಸ್ಪರೆಂಟ್ ಆಗಿ ಬರ್ತಿದ್ದೀನಿ, ಟ್ರಾನ್ಸ್ಪರೆಂಟ್ ಆಗಿ ಬರ್ತಿದ್ದೀನಿ. 4 ದಿವಸ ಬಂದ್ರು ನಿಯತ್ತಾಗಿ ಬರೀ ಸಾಯ್ತಾನೆ. ಒಂದು ಫೇಕ್ ಎಲ್ಲ ಇದೆ ಅಣ್ಣ, ಎಲ್ಲ ಇದೆ. ನನ್ನ ಮೊಬೈಲ್ ವಿಡಿಯೋ ಆಗ್ತಾ ಇದೆ, ವಿಡಿಯೋ ಆಗ್ತಾ ಇದೆ. ಅದಕ್ಕೆ ವಿಡಿಯೋ ಆಫ್ ಆದ್ಮೇಲೆ ನಾನು ಜನಗಳ ಮುಂದೆ ಇರ್ತೀನಿ. ಜನಗಳು ಇಟ್ಟಿವ್ರಿ, ಇಲ್ಲೇ ಓಪನ್ ಆಗಿ ಪಿಕ್ಚರ್ ಬಯಲಾಗ್ಬೇಕು. ಆಗ್ಲಿ. ಇನ್ನೊಂದು ಮಾತು ಮುಂಚೆ ಅನ್ನಪೂರ್ಣೇಶ್ವರಿ ನಗರದ ಅಲ್ಲೇ 2 ವಿಡಿಯೋದಲ್ಲಿ ನೋಡಿದೀನಿ ನಾನು. 2 ವಿಡಿಯೋದಲ್ಲಿ ನೋಡಿದೀನಿ. ಬರ್ಲಿ ಇರ್ಲ ನಾವು ಅಲ್ಲಿ ಗೊತ್ತಾಗಿ ಎಲ್ಲರಿಗೂ ಪಬ್ಲಿಕ್ ಅಂದ್ಮೇಲೆ ಎಲ್ಲರಿಗೂ ಪೊಲೀಸರು ಎಲ್ಲ ಇವಾಗ ಒಂದು 5 ನಿಮಿಷ ಬರ್ತಾರೆ ಪೊಲೀಸರು. ಏನ್ ಟೆನ್ಷನ್ ತಗೊಬೇಡಿ, ಖಂಡಿತ ಬರ್ಲಿ. ಆಯ್ತಾ?
ಒಬ್ಬ ಪೊಲೀಸರು ಅಂದ್ಮೇಲೆ 3ನೇ ವಿಡಿಯೋಲಿ ಇವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾರೆ? ಎಲ್ಲಿ ಪೊಲೀಸರು okay. ನನ್ಗೆ ಉತ್ತರ ಕೊಡೋಣ. ಯಾರು ಹೇಳಿದ್ದು? ಪೊಲೀಸವ್ರೆ ಇವ್ರೇ ಕಾಳು ಸುಮ್ನೆ ರೇಟ್ ಮಾಡ್ಬೇಡ. ಈ ತತ್ತ ಎಡಿಟ್ ಸಾವಿರ ಮಾತಾಡ್ಲಿ ಎಲ್ಲ proof ಇದೆ. ಭಗವಂತಾಗೆ ನಾಗ ಜ್ಯೋತಿ ಉರಿತದೆ. ಜ್ಯೋತಿ ಹತ್ರ ಬಾಳ ಬದುಕೋದ ಜೀವ ನಮ್ದು ಅಲ್ಲೋಣ. 1000 ನಾಲ್ಗೆ ನಮ್ಮನ್ ನಾಲ್ಗೆ ಇದು ಇದು ಮೂಳೆಯಲ್ಲಿ ನಾಲ್ಗೆ ಏನ್ ಬೇಕಾದ್ರೂ ಮಾತಾಡ್ತದೆ. ಭಗವಂತನ ಜೋರ್ ನೋಡ್ತಾನೆ ಏನಣ್ಣ. ಇವಾಗ ಹೇಳ್ತಾನೆ ಹಿಂಗ ಅಂತಾರೆ ಅಂದಿಲ್ಲ ಅಂತ. ಎಲ್ಲ ರೆಕಾರ್ಡಿಂಗ್ ಇದೆ ಅಣ್ಣ. ಇವಾಗ ಬಿಡ್ರಿ ಒಂದ್ ನಿಮಿಷ ಮಾತಾಡ ಓಪನ್ ಆಗಿ ಮಾತಾಡ್ಬೇಕು. ಯಾವತ್ತು ತಗ್ಗಿ ಬಿಗ್ಗಿ ಮಾತಾಡ್ಬಾರ್ದು, ತಲ್ಲಿ ಬಿಲ್ಲಿ ಮಾತಾಡ್ಬಾರ್ದು. ಇತ್ತ ಅದೇ ಗೊಡ್ದಂಗಿರ್ಬೇಕು. ಇವ್ನಿಗೆ ಮಾತಾಡೋಣ ಹಿಂಗ್ ಮಾಡಿದೀನಿ ಕಣೋ ಅಂತ ಓಳ್ಕೊಳಂಗಿರ್ಬೇಕು. ಈ ರೆಕಾರ್ಡಿಂಗ್ ಅದೇ ಪಕಾಡಿಂಗ್ ಅದೇ ರೆಕಾರ್ಡಿಂಗ್ ಅಲ್ಲ. ನೀವ್ ಇವತ್ತು ನನ್ನ ಫೇಕ್ ಅಂದ್ರಲ್ಲ, ನನ್ನ ಫೇಕ್ ಅಂದ್ರಲ್ಲ ಸ್ವಾಮಿ. ಇವತ್ತು ನೀವ್ ಅದನ್ನ ಪ್ರೂವ್ ಮಾಡಿ. ಫೇಕ್ ನಾನು ಎಲ್ಲಾದ್ರೂ ಇರ್ತೀನಿ, ಏನಾದ್ರೂ ಮಾಡಿರ್ತೀನಿ. ಫೇಕ್ ಅಂದ್ರಲ್ಲ, ಅದಕ್ಕೆ ನೀವು ಪ್ರೂವ್ ಮಾಡಿ ಅಂತ ಹೇಳ್ತಿರೋದು. ನಾನು ಏನ್ ಫೇಕ್? ಏನ್ ಫೇಕ್? ನಾನು ಬರೋದೇ ಅಲ್ಲ. ಎಲ್ಲೇ ಫೇಕ್? ನಾನು ನೀನ್ ಮಾತಾಡ ಎಷ್ಟು ಕುಡ್ದಿದಾರ ಇಲ್ವಾ ಅಣ್ಣ? ಅಣ್ಣ ಕುಡ್ದಿದಾರ ಇಲ್ವಾ ಅಣ್ಣ? ಕುಡ್ದಿದ್ದೀರಾ ಇಲ್ವಾ? ಕುಡ್ಕೊಂಡೆ ನೀನ್ ಮಾತಾಡ್ತಾ ಇರೋದೇ ಕುಡ್ಕೊಂಡೆ ನೀನ್ ಮಾತಾಡ್ತಾ ಇರೋದೇ ವೇಸ್ಟ್. ಕುಡ್ದಿದಾರಲ್ವಾ ಅಣ್ಣ? ಕುಡ್ದು ಬಿಟ್ಟು ನನಗೆ ಇದ್ ಮಾಡ್ತಿದಾರೆ. ತಪ್ಪಲ್ವಾಣ ನೀನು ಕುಡ್ದುಟ್ಟು ಮಾತಾಡೋದು ತಪ್ಪಲ್ವಾಣ. ಮಾತಾಡಿ ನೋಡಿ ಅಣ್ಣ. ನಾನು ಹೇಳಿರೋದು ನನ್ನ ಜನಗಳ ಹತ್ರ ಎಲ್ಲೂ ಹೋಗ್ಬೇಡ್ರಿ. ಮಾತಾಡಿ ಕರ್ಸಿ ಜನ. ಇವ್ರ ಪಕ್ಕದ ಏರಿಯಾದವ್ರಂತೆ, ಇವಣ್ಣ ಪಕ್ಕದ ಏರಿಯಾದವ್ರಂತೆ ಬಂದಿದ್ದಾರೆ. ನಾನು ಕರೆಕ್ಟ್ ಆಗಿ ಇದೀನಿ ಅನ್ನೋದಕ್ಕೆ ಇವಣ್ಣ ಇಲ್ಲಿವರೆಗೂ ಬಂದಿದ್ದಾರೆ. ಏನಣ್ಣ ಇವರು ನನಗೆ ಫೇಕ್ ಅಂತ ಹೇಳ್ತಿದ್ದಾರೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಇಲ್ದೇ ಇರೋರೆಲ್ಲ ಸೂಳೆ ಮಗನೇ ಬೋಳಿ ಮಗನೇ ಅಂತ ಬೈತಾರಣ್ಣ. ಎಲ್ಲರೂ ತಗಸ್ಕೊಳ್ತಾರೆ. ಎಲ್ಲರೂ ಯಾರಿಗಾದ್ರೂ ಒಬ್ರಿಗಾದ್ರೂ ರಿಪ್ಲೈ ಮಾಡಿದಿನ? ಯಾರಾದ್ರೂ ಒಬ್ರಿಗಾದ್ರೂ ರಿಪ್ಲೈ ಮಾಡಿದಿನ? ಇವತ್ತಿನವರೆಗೂ ಎಲ್ಲರೂ ನೆಗೆಟಿವ್ ಮಾತಾಡ್ತಾರೆ. ನನಗೆ ಕಾಲ್ ಮಾಡಿ ವಿಚಾರ ಮಾಡ್ತಾ ಇದ್ದಾರೆ ಕುಡ್ಕೊಂಡು ಫೇಕ್ ಅಂತ. ಇವತ್ತು ಬಂದ್ ನಿಂತಿದ್ದೀನಲ್ಲ, ನೀನ್ ಹೇಳಿದ ಜಾಗಕ್ಕೆ ಬಂದ್ ನಿಂತಿದ್ದೀನಲ್ಲ. ಏನ್ ಫೇಕ್? ನಾನು ಏನ್ ಫೇಕ್ ಗೊತ್ತಾ? ಏನು ಹೇಳ್ತೀನಿ. ಫೇಕ್ ಅಂದ್ರೆ ಒಂದು ವಿಡಿಯೋ ಮಾಡ್ತಾರೆ. ಇವಾಗ ಇರೋ ಒಂದ್ ನಿಮಿಷ. ಝೊಮ್ಯಾಟೋದವ್ರನ್ನ ಕರ್ಸ್ಬಿಟ್ಟು ಅದು ಫೇಕ್ ಏನಾದ್ರು ಮಾಡವ್ರಾ? ಇಲ್ಲ ಅವ್ರ ಫ್ರೆಂಡ್ ಯಾರನ್ನ ಕರ್ಸ್ಬಿಟ್ಟು ನೀನ್ ಬಾ ನಾನು ಕಾಸು ಕೊಡ್ತೀನಿ ಅಂತ ಫೇಕ್ ಮಾಡವ್ರಾ? ಮಾತಾಡ್ರಿ. ಗೊತ್ತಿಲ್ಲ ಅಲ್ಲ ಹೇಳೋಣ. ಅಂತ್ಯ ಏನ್ತಿಕ್ ವಿಡಿಯೋ ನೋಡ್ತೀಯಾ? ಒಂದು ನನಗೆ ಏನ್ ಗೊತ್ತಾ, ಮಾಡ್ತೀನಿ ನಾನ್ ಫೋನ್ ಅಲ್ಲ. ಆ ಮನುಷ್ಯ ಒಳ್ಳೆತನ ನೀನು ಎಲ್ಲ ಫೋನ್ ಮಾಡ್ಬಿಟ್ಟು ಕೇಳ್ಕೊಂಡ್ರೆ ಒಳ್ಳೆತನ ಅಲ್ಲ. ನಿನ್ ಕೈಯಲ್ಲಿ ಆದ್ರೆ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡು. ಗುರು ನಾನು ಒಂದೇ ಮಾತು ಹೇಳೋದು, ನಿನ್ ಕೈಯಲ್ಲಿ ಆದ್ರೆ ಅವ್ರಿಗೆ ಏನಾದ್ರು ಮಾಡಿದ್ರು ಒಂದ್ ನಿಮಿಷ ಇರ್ದಿರೋ. ತೋರ್ಸಪ್ಪ ನೀನು. ನೀನ್ ರೆಕಾರ್ಡಿಂಗ್ ಐತೆ ಅಂದಲ್ಲ ತೋರ್ಸು. ಇಲ್ಲ ಇಲ್ಲ ಬ್ರೋ ಏನ್ ಗೊತ್ತಾ, ಒಂದ್ ನಿಮಿಷ ನಾನೇನ್ ಹೇಳೋದು ಅಂದ್ರೆ ರೆಕಾರ್ಡಿಂಗ್ ಐತೆ ಅಂದ್ರು ಅವ್ರು ಮಾತಾಡಕ್ ಬಿಡಿ. ಇಲ್ಲ ನಾವ್ ಎದುರಿಸ್ತಾ ಇದೀವಿ ನಾನು ಏನ್ ಗೊತ್ತಣ್ಣ, ನಿಮ್ ಕೈಯಲ್ಲಿ ಆದ್ರೆ ಸಹಾಯ ಮಾಡ್ರಿ. ಎಲ್ಲ ತಪ್ಪಣ ಒಂದ್ ನಿಮಿಷ ಕೇಳಿ. ಅದು ಫೇಕಾ? ಅದು ಫೇಕಾ? ಒಂದ್ ನಿಮಿಷ ಫೇಕಾ? ಅದು ಕರೆಕ್ಟ್ ಮಾಡ್ತಾನೆ ಅಂತ ಫೇಕ್ ಏನ್ರಿ ಅದು? ಅವರು ಇಲ್ಲಿ ನಾನು ಮೆಸೇಜ್ ಕಮೆಂಟ್ ಅಲ್ಲಿ ಮೆಸೇಜ್ ಮಾಡಿದೆ. ಜಸ್ಟ್ ಒಂದ್ ನಿಮಿಷ ಆಯ್ತು ನಮ್ಮ ಮನೆಯಿಂದ ಎಲ್ಲಿಗೆ ಬರಕ್ಕೆ 1.5 ಕಿಲೋಮೀಟರ್ ಒಂದೇ ನಿಮಿಷದಲ್ಲಿ ಬಂದಿದ್ದೀನಿ. ಫೇಕ್ ಆಗಿದೆ. ಇವತ್ತು ಇಲ್ಲಿವರೆಗೂ ಬಂದ್ ನಿಂತ್ಕೊಂತಿದ್ನ ಈ ಜನಗಳು ಇಲ್ಲಿವರೆಗೂ ನಂಬ್ತಾ ಇದ್ರ ನನ್ನ ಫೇಕ್ ಅಂತ ಹೇಳಿದಿರಣ್ಣ. ನಾನ್ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಮಾಡ್ತಾ ಇದ್ದೀನಿ ಸೇವೆ. ಅರ್ಥ ಆಯ್ತಾ? ಇಲ್ಲ ಬಿಟ್ಬಿಡು, ಯಾಕೆ ಮಾತಾಡ್ತೀಯ? ಬೆಳಗ್ಗೆ 5:30 ರಾತ್ರಿ 3 ಗಂಟೆವರೆಗೂ ದುಡಿತೀನಿ ನಾನು. ಮಾಡಿದ್ರೆ ಸಂತೋಷ ಅಣ್ಣ. ಇನ್ನೊಬ್ರನ್ನ ಫೇಕ್ ನಾನು ಮಾಡಲ್ಲ. ನಾವೇನ್ ಮಾಡಿದೀವಿ ಹೇಳೋಣ ಅಣ್ಣ. ಅವ್ರಿಗೆ ಹೇಳಕ್ ಬಿಡಿ ಅಣ್ಣ. ಏನ್ ಮಾಡಿದ್ರೆ ನ್ಯೂಸ್ ಸೆನ್ಸ್ ಆಗ್ತಾ ಇದೆ. ಇನ್ನೊಬ್ರನ್ನ ತುಳಿದಿ ಬದುಕೋ ಬುದ್ಧಿ ನನಗಿಲ್ಲ ಅಣ್ಣ. ಇವಾಗ ನೀವು ತುಳಿತಾ ಇದೀರಣ್ಣ. ಇವಾಗ ನೀವು ತುಳಿತಾ ಇದೀರಾ. ಇವಾಗ ನೀವು ತುಳಿತಾ ಇದೀರಾ. ಬಾಳಿ ಒಂದ್ ಬದುಕ್ರಿ. ಇವಾಗ ನೀವು ತುಳಿತಾ ಇದೀರಾ. ಅರ್ಥ ಆಯ್ತಾ? ಏನ್ ಸುಳ್ಳು ಹೇಳಿದೀನಿ ಹೇಳ್ರಿ. ಒಂದು ಸುಳ್ಳು ಹೇಳಿ ಚಪ್ಪಲಿ ತಗೊಂಡು ನೋಡ್ಕೊತೀನಿ ನಾನು. ಏನ್ ಸುಳ್ಳು ಹೇಳಿದೀನಿ ಹೇಳ್ರಿ. ಫೋನ್ ಮಾಡಿದ ಅಂದ್ರು ಕರ್ನಾಟಕ ಜನರ ಮುಂದೆ ತೋರಿಸ್ತೀನಿ ನಾನು. ನಾನು ಫೇಕ್ ಅಂತ ಕರ್ನಾಟಕ ಜನರ ಮುಂದೆ ತೋರಿಸ್ತೀನಿ. ಇವಾಗ ಮಾಡಿದೀನಿ. ಓಪನ್ ಆಗ್ಬೇಕಾದ್ರೆ ಹೇಳ್ತೀನಿ. ಇವಾಗ ಹೋಗ್ಬೇಕಾದ್ರೆ ಹೇಳ್ತೀನಿ. ಮಾಡ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಅವಾಗಿಂದ ಟ್ರಿಗರ್ ಮಾಡಿ ನನ್ನ ಇಲ್ಲಿವರೆಗೂ ಕರ್ಸ್ಕೊಂಡು ಇವಾಗ ಒಂಥರ ಮಾತಾಡ್ತಾ ಇದ್ದಾರೆ. ಸುಮ್ನೆ ಅವ್ನ ಬಾ ಅಂತ ಕರ್ಸ್ಬಿಟ್ರೆ ಪೊಲೀಸ್ ಇವಾಗ ಮಾತಾಡ್ ಕರ್ಸಿದ್ರೆ ಅಣ್ಣ. ಪೊಲೀಸ್ ಅವ್ರನ್ನ ಕರ್ಸಿದ್ರೆ ಎಲ್ಲರೂ ಲೀಗಲ್ ಆಗಿ
ಬಂದಿದ್ದೀನಣ್ಣ, ಏನ್ ಎದುರ್ಸಕ್ ಬಂದಿಲ್ಲ, ಲೀಗಲ್ ಆಗಿ ಬಂದಿದ್ದೀನಿ. ಪೊಲೀಸ್ ಅವ್ರಿಗೆ ಹೇಳೋರೆ ಆಯ್ತಾ, ಬಂದವ್ರು ಅವರು ನಿಯತ್ತಾಗಿ ಬಂದಿದ್ದೀನಿ, ಬಂದ್ ನಿಂತ್ಕೊಂಡಿದ್ದೀನಿ, ಮಾತಾಡ್ತಾ ಇದ್ದೀನಿ. ಮಾತಾಡಿ ಅಲ್ಲಿರ್ಲಿ. ನನ್ನ ರೆಕಾರ್ಡ್ ಇದೆ, ನನ್ನ ಹತ್ರ ಇದೆ ಅಣ್ಣ. ಎಲ್ಲ ಪ್ರತಿಯೊಂದು 12,500 ರೆಕಾರ್ಡ್ಸ್ ಇದೆ ನನ್ನ ಫೋನಲ್ಲಿ. ವಿಡಿಯೋ ಮಾಡ್ತಾರೆ, ಅರ್ಥ ಆಯ್ತಾ? ಫೋನ್ ನೋಡು ಮಾತಾಡಿ. ಆ ವಿಡಿಯೋ ಆದ್ಮೇಲೆ ನಾನು ಕರ್ನಾಟಕ ಜನರ ಮುಂದೆ ತೋರಿಸ್ತೀನಿ. ಅರ್ಥ ಆಯ್ತಾ? ನಾವು ಫೇಕ್ ಅಂತ ಒಬ್ರು ಹೇಳಿದ್ರು ಕುತ್ತಿಗೆ ಕೊಯ್ಕೊಂಡು ಸತ್ತೋಗ್ತೀನಿ. ಅರ್ಥ ಆಯ್ತಾ? ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀವಿ, ಭಿಕ್ಷೆ ಬೇಡ್ಕೊಂಡು ರೋಡ್ ಅಲ್ಲಿ ಫೇಕ್ ಅಂತ ಹೇಳ್ತೀರಾ? ಮಾತಾಡೋಣ, ಇಲ್ಲಿ ಮಾತಾಡ್ತಿದ್ದೀನಿ ಮಾತಾಡಿ. ಏನ್ ಫೇಕ್ ಅಂತ ಮಾತಾಡೋ. ಅವ್ರು ಭಿಕ್ಷೆ ಬದುಕಿರೋ ತರ ಒಂದ್ ದಿವಸ ಬದುಕಾಯ್ತದಣ್ಣ. ನಾವೆಲ್ಲ ಹಂಗೆಲ್ಲ ಮಾಡ್ಬಾರ್ದಣ್ಣ. ಮಾಡ್ತೀವಿ. ಅವ್ರು ಭಿಕ್ಷೆ ಬೇಡಿ ಹೇಳೋಣ, ಏನ್ ಮಾಡಿದೆ? ಇನ್ಸ್ಪಿರೇಷನ್ ಆಗ್ಲಿ ಅಂತ ವಿಡಿಯೋ ಮಾಡ್ತೀವಿ. ಫೇಕ್ ವಿಡಿಯೋ ಏನ್ ಮಾಡಿದೀವಿ? ನೀನ್ ಸಹಾಯ ಮಾಡೋದಲ್ಲ, ನೀನ್ ಮಾಡು. ಅವ್ರು ಭಿಕ್ಷೆ ಬೇಡಿ ಇನ್ನೊಬ್ರಿಗೆ ಆ ದುಡ್ಡಲ್ಲಿ ಸಹಾಯ ಮಾಡೋಲ್ಲ, ಅದು ಖುಷಿ ಪಡು. ಫಾಲೋವರ್ಸ್ ಬಂದ್ರು ಅಲ್ಲ ಅವಾಗಿಂದ ಹಿಂಗೆ ಅಣ್ಣ. ನೋಡಿ ಅಣ್ಣ, ಇಲ್ಲಿರೋರು ಯಾರಾದ್ರೂ ಇರ್ಲಿ, ಖುಷಿಯಾಗಿ ಏನ್ ಖುಷಿಯಾಗಿ ಮಾತಾಡೋದು? ಫೇಕ್ ಅಂತ ಹೇಳಿದ್ಮೇಲೆ ಖುಷಿಯಾಗಿ ಮಾತಾಡ್ತಾರೇನ್ರಿ? ಏನ್ ಫೇಕ್ ಅಂತ ಹೇಳಿದ್ಮೇಲೆ ಖುಷಿಯಾಗಿ ಮಾತಾಡ್ತಾರ? ಹೇಳೋದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗತ್ತಾ? ಮಾಡ್ರಿ, ಸರ್. ಇವ್ರು ಯಾವ ವಿಡಿಯೋ ತೆಗಿತೀರೋ ಅದನ್ನೆಲ್ಲ ನಾ ಇಲ್ಲಿ ಪ್ರೂವ್ ಮಾಡ್ತೀನಿ. ಯಾವ ವಿಡಿಯೋನಾದ್ರೂ ಎಲ್ಲ ಫೋನ್ ಪೇದಲ್ಲಿ ರೆಕಾರ್ಡ್ ಇದೆ. ಒಂದೇ ಒಂದು ಫೇಕ್ ಆಗಿ ಮಾಡಿದ್ರೆ ನಾನು ಚಪ್ಪಲಿ ತಗೊಂಡು ನೋಡ್ಕೊಂಡು ಕುತ್ಕೊಂಡು ಸತ್ತೋಗ್ತೀನಿ. ಅರ್ಥ ಆಯ್ತಾ? ಮಾತಾಡಿ. ಕುಡ್ಕೊಂಡ್ ಮಂದಿ ಎಲ್ಲ ಕಮೆಂಟ್ ಸೆಕ್ಷನ್ ನೋಡ್ರೆ ಸೂಳೆ ಮಗನ ಬೋಳಿ ಮಗನ ಅಂತ ಕಮೆಂಟ್ ಹಾಕ್ತಾರೆ. ನೀವಲ್ಲ, ಬೇರೆಯವ್ರು ಹಾಕ್ತಾರೆ. ನಾನು ಯಾವತ್ತನ ಇದುವರೆಗೂ ಒಂದ್ಸಲ ಯಾರು ರೇಟ್ ಮಾಡಿದ್ದೀನ? ಅವ್ರು ಯಾರೋ ಒಬ್ಬ ಹೇಳ್ತಾನೆ, ಮಗ ನಿನ್ನ ಇಳ್ತಿಗೆ ಹಾಕ್ತೀನಿ, ನೀರೋ ತಗೊಂಡಂತ ಅದ್ರ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ. ಬೇರೆಯವ್ರದ್ದು ನಂಗೆ ಬೇಡ, ಬೇರೆಯವ್ರದ್ದು ಬೇಡ. ಇಲ್ಲಿ ಏನಿದೆ, ಇಲ್ಲಿ ಏನಿದೆ? ದುಡ್ಡು ಹಾಕ್ತೀನಿ 500 ರೂಪಾಯಿನ ಸರ್, ತಗೊಂಡೋಗು ಅಂತ ಮಾತಾಡ್ತಾರೆ. ಮಾತೆಲ್ಲ ಬದಲಾಯಿಸ್ಬೇಡಿ ಸರ್. ಅರ್ಥ ಆಯ್ತಾ? ಇಲ್ಲಿ ಏನಿದೆ ಅದನ್ನ ಮಾತಾಡಿ. ಮಾತು ಆರಿಸ್ಬೇಡಿ, ತೂಕ ಇರಲ್ಲ ನಿಮ್ ಮಾತಿಗೆ. ಆಯ್ತಾ? ಸುಮ್ನೆ ಫೋನ್ ಇದೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹೆಂಗ್ ಬೇಕು ಮಾತಾಡೋದಲ್ಲ ಅಣ್ಣ. ಒರಿಜಿನಲ್ ಆಕ್ಚುಲಿ ಏನ್ ಗೊತ್ತಣ್ಣ, ಇವರು ಗಾಡಿ FC ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಅದ ದುಡ್ಡು ಕೇಳಿದ್ದಾರೆ. ಗಾಡಿ ಎಲ್ಲ ರೆಡಿ ಇದೆ. ಅಯ್ಯೋ ನಾನು ಮಾತಾಡಿದ್ದು ಅಲ್ಲಿ ರೆಕಾರ್ಡ್ ಆಗಿದೆ ಅಣ್ಣ. ಏನಣ್ಣ ಈ ತರ ಅಣ್ಣ? ಆ ಗಾಡಿ ಏನೋ FC ಆಗ್ಬೇಕು, ರೆಕಾರ್ಡ್ ಆಗಿದೆ ಓಪನ್ ಆಗಿ ಗಾಡಿ. ನಾನು ಹೇಳ್ತೀನಿ ಕೇಳಿಸ್ಕೊಟ್ಟಣ, ಯಾಕೆ ಕಿರ್ಚಾಡ್ಬೇಡಿ. ಆಯ್ತು ಮಾತಾಡೋಣ. ನೋವತ್ತೆ ನಮ್ಗೆ ಕಿರ್ಚಾಡ್ತೀವಿ, ನೀವು ಮಾತಾಡಿ. ಬೆಳಗ್ಗೆ ಇದೇ ಕಾರಣ LTT ಇಲ್ಲೇ ಗ್ಲೋಬಲ್ ವಿಜಲ್ ಕಾರ್ ಹೊಡೋದು ಇಲ್ಲೇ ಇದ್ರೊಳಗೆ. ಅಲ್ಲಿ LTT ಗ್ಲೋಬಲ್ ವಿಜಲ್ TT ಓಡಿಸ್ಕೊತೀನಿ ಅಣ್ಣ. ಇದೊಂದು ಗಾಡಿ ಐತೆ, ಎಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ. ಯಾವತ್ತೋ ಒಂದ್ಸರಿ ಫೋನ್ ಮಾಡಿದೆ, ಮಾತಾಡ್ಬೇಕು ಅಂತಾನೆ ಮಾಡಿದ್ದೆ ಇವ್ರಿಗೆ. ಅಣ್ಣ ಮಾತಾಡ್ಬೇಕು ಅಂತ ಎತ್ಕೊಂಡಾಗ, ಅಣ್ಣ ಇಲ್ಲ ಅವರು ಹೊರಗಡೆ ಟ್ಯಾಟೂ ಹಾಕ್ತವ್ರೆ, ಬಿಸಿ ಅವ್ರೆ ಅಂತ. ಕಷ್ಟ ಅವ್ರು ಮಾಡ್ಬೇಕು, ಜೀವನ ಮಾಡ್ಲೇಬೇಕಲ್ವಾ? ಅವ್ರು ಮಾಡ್ಲೇಬೇಕಲ್ಲ, ಮಾಡ್ಲಿ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ಟೆ. ಯಾರು ತಲೆ ಹಿಡಿದು ಜೀವನ ಮಾಡೋದು ಬೇಡ. ನಿಯತ್ತ ಬದುಕನ, ನಿಯತ್ತ ಕಷ್ಟಪಟ್ಟು ಬಾಳನ, ಬದುಕನ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಇರಿ ನಾನು ಫುಲ್ ಪಿಕ್ಚರ್ ಹೇಳ್ಬಿಡ್ತೀನಿ. ಇರೋಣ ಡ್ರೈವರ್ ಆಗ್ಬಿಟ್ಟು ಕಷ್ಟಪಟ್ಟು ಜೀವನ ಮಾಡ್ತೀನಿ. ಡ್ರೈವರ್ಗಳಿಗೋಸ್ಕರ ಎಷ್ಟು ವಿಡಿಯೋ ಮಾಡಿದೀನಿ. ಸಮಸ್ಯೆಗೆಲ್ಲ ಮಾಡಕ್ಕೆ ಹೋಗ್ಬೇಡ ನೀನು. ಫಾಲೋ ಮಾಡ್ತಿದ್ದಾರೆ. ಗೌರವ ಇರೋದಕ್ಕೆ ಇರೋದಕ್ಕೆ ಮಾಡ್ತಾ ಇರೋದು. ನನಗೂ ಗೌರವ ನನಗೆ ತುಂಬಾ ಗೌರವ ಯಾರಾದ್ರೂ ಕೇಳ್ಕೊಂಡಿಲ್ಲ. ಏನಣ್ಣ ಒಳ್ಳೆ ಕೆಲಸ ಮಾಡಕ್ ಬಿಡಲ್ವಾ ನೀವು? ಒಳ್ಳೆ ಕೆಲಸ ಮಾಡೋಣ, ಜೀವನ ಒಳ್ಳೆ ಕೆಲಸ ಮಾಡೋಣ. ನೋಡೋಣ ಇಲ್ಲಿ ಏನ್ ಬೇಕು ಮಾಡಿದೀನಿ ಅಣ್ಣ. ನೋಡೋಣ, ನಿನ್ನ ನೋಡ್ಕೊಂಡೆ ನಾನು ಇದ್ ಮಾಡ್ದೆ ಕಣ. ನೋಡ್ಕೊಂಡು ಹೆಂಗ್ ಬೇಕು ಹಂಗ್ ಮಾತಾಡ್ಬಿಡ್ತೀರಾ? ಹೇಳೋಣ, ಇಲ್ಲಿವರೆಗೂ ಚೂತಿಯ ಗಾಂಡು ಸೂಳೆ ಮಗನ ಅದು ಇದು ಅಂತ ಫೋನಲ್ಲಿ ಅಂದಿದ್ದೀರಾ? ಅಂದಿದ್ದೀರಾ? ನಿನ್ನ ಅಕ್ಕ ನಿನ್ನ ಬಿಡಲ್ಲ ನಾನು ಅಂತ ಅಂದಿದ್ದೀರಾ? ನೀನ್ ಇರೋ ಜಾಗದಲ್ಲಿ ನಾನು ಹಾಕಿರೋ ಓಪನ್ ಆಗಿ ಮಾತಾಡ್ತೀನಿ, ಎಲ್ಲ ಮಾತಾಡ್ತೀನಿ ಅಣ್ಣ, ಎಲ್ಲ ಹಾಕ್ತೀನಿ. ನಿನ್ನ ಬಿಡಲ್ಲ ಅಂತ ಹೇಳಿದೀರಾ. ಇಲ್ಲೇ ನಿಂತೀನಿ ಅಣ್ಣ, ಸಾಯ್ತಂಗಿಲ್ಲ ಇಲ್ಲೇ ಸಾಯ್ಸ್ರಿ. ಅಣ್ಣ ಪೂರ್ತಿ ರೆಕಾರ್ಡ್ ನಾನು ಹಾಕ್ತೀನಿ, ಪೂರ್ತಿ ರೆಕಾರ್ಡ್ ಹಾಕ್ತೀನಿ, ನಾನು ಪೂರ್ತಿ ರೆಕಾರ್ಡ್ ಹಾಕ್ತೀನಿ, ಪೂರ್ತಿ ರೆಕಾರ್ಡ್ ಹಾಕ್ತೀನಿ ಅಣ್ಣ. ಅಲ್ಲಿ ಇರೋದ್ರಿಂದಲೇ ನಾನು ಸ್ಥೈರ್ಯವಾಗಿ ಮಾತಾಡ್ತಿದ್ದೀನಿ. ಅರ್ಥ ಆಯ್ತಾ? ರೆಕಾರ್ಡಿಂಗ್ ಇರೋದಕ್ಕೆ ಮಾತಾಡ್ತಿದ್ದೀನಿ. ಅರ್ಥ ಆಯ್ತಾ? ನಿನ್ನ ಬಿಡಲ್ಲ ಅಂತಂದ್ರಲ್ಲ ಅಣ್ಣ, ಇಲ್ಲಿ ಇದ್ದೀನಿ, ಸಾಯ್ಸಂಗಿದ್ರೆ ಇಲ್ಲಿ ಸಾಯ್ಸೋಣ, ಸಾಯ್ಸೋಣ. ಇಲ್ಲಿ ಯಾರನ್ನ ಕರ್ಸೋಣ ಅಲ್ಲ, ನನ್ನ ಪ್ರೂವ್ ಮಾಡ್ಕೊಳಕ್ ಜೀವ ಬಿಡಕ್ಕೂ ರೆಡಿ ಇದ್ದೀನಿ. ನಿಮ್ಮ ಹತ್ರ ಎಲ್ಲ ಫೇಕ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಅರ್ಥ ಆಯ್ತಾ? ಮಾತಾಡಿ, ರೆಕಾರ್ಡ್ ಹಾಕ್ರಿ, ಎಲ್ಲ ರೆಕಾರ್ಡ್ ಹಾಕ್ರಿ, ತೆಗೀರಣ್ಣ. ನನ್ನ ಹತ್ರನೇ ಇದೆ ರೆಕಾರ್ಡು, ನಾನೇ ತೋರಿಸ್ತೀನಿ, ಇವ್ರೇನ್ ತೋರ್ಸೋದು? ಇವಾಗ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ನೀವು ಮಾತಾಡೋದು ನೀವು ಪ್ರೀತಿಯಿಂದ ಮಾತಾಡಿರೋದು ಜನಕ್ಕೆ ತೋರಿಸ್ಬೇಕಲ್ಲ. ನೀವು ನನ್ನ ಫೇಕ್ ಅಂತ ಇದ್ ಮಾಡ್ತಾರೆ ಜನಕ್ಕೆ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಅಲ್ಲಿ ವಿಡಿಯೋ ಆಗ್ತಿದೆ. ಆಗಾದ್ಮೇಲೆ ಇಲ್ಲೇ ಕುತ್ಕೊಂಡು ತೋರಿಸ್ಬಿಡೇ ಹೋಗ್ತೀನಿ. ಮಾಡಿದೆ ಒಂದು ರೆಕಾರ್ಡ್ ಮಾಡಿದೆ, ಇವಾಗ ಕುತ್ಕೊಂಡು
ಇದೇ ರೆಕಾರ್ಡರು ಒಂದು ರೆಕಾರ್ಡ್ ಅವರು ಫೇಕ್ ಅಂತ ಬಂದಿರಲ್ಲ ಏನಕ್ಕೆ ಫೇಕ್ ಏನಕ್ಕೆ ಅಂತ ಹೇಳ್ರಿ. ಕೇಳ್ತಾ ಇದೀರಾ ಬದುಕಿದೀನಲ್ವಾ, ಇದೀನಲ್ವಾ, ನನ್ನ ಸ್ಟುಡಿಯೋ ಇದೆ ಅಲ್ವಾ, ಅಲ್ಲಿ ಓಪನ್ ಆಗಿ ಲೊಕೇಶನ್ ಹಾಕೊಂಡು ಬದುಕಿದೀನಲ್ವಾ, ನಂಬರ್ ಹಾಕಿದೀನಲ್ವಾ, ಇವತ್ತು ಇಲ್ಲಿ ಬಂದಿದ್ದಕ್ಕೆ ಇಷ್ಟ ಜನ ಬಂದು ನಿಂತಿದಾರಲ್ವಾ, ಫೇಕ್ ಅಂತ ಹೆಂಗ್ ಹೇಳ್ತೀರಾ? ನಾನು ಯಾರಂತ ನಿಮ್ಗೆ ಗೊತ್ತಿಲ್ಲ, ಎಲ್ಲ ಮಾತಾಡೋದು. ನಾನು ಯಾರು ಗೊತ್ತಿಲ್ಲ, AC ಇದೆ DC ಇದೆ ಏನೇನೋ ಮಾತಾಡ್ತಾರೆ, ಮಾತಾಡಿ ಅಣ್ಣ, ಅವ್ರಿಗೂ ಗೊತ್ತಿದೆ ನಾನು ಯಾರು ಅಂತ. ನೀವ್ ಹೇಳಿರೋ AC DC-ಗೂ ಗೊತ್ತಿದೆ ನಾನು ಯಾರು ಅಂತ, ಹೆಂಗ್ ಬದುಕಿದೀನಂತ ಅಭಿಪ್ರಾಯ ಇತ್ತು. ಈ ತರ ಮಾತಾಡಿದ್ರೆ ಭಗವಂತನಿಗೆ ಒಬ್ರು ಇರ್ತಾರೆ, ₹1 ಪೇ ಸರಿ ಇರಲ್ಲ ನಿಮ್ ಬೆಲೆ. ಆಯ್ತಣ್ಣ, ಇದನ್ನ ನಾನು ಓಪನ್ ರೆಕಾರ್ಡಿಂಗ್ ನನಗೆ ಬೆಲೆ ಬೇಡ. ಇವಾಗ ಸಾಕ್ಷಿಲ್ಲ, ಇವ್ರು ರೆಕಾರ್ಡಿಂಗ್ ಹಾಕ್ಬೇಕು, ಎಲ್ಲರೂ ಕೇಳಿಸ್ಕೋಬೇಕು. ಖಂಡಿತ ಹಾಕ್ತೀನಿ, ಕೇಳಿಸ್ಕೋಬೇಕು, ಖಂಡಿತ ಹಾಕ್ತೀನಿ. ಇವ್ರು ಇಡೀ ಕರ್ನಾಟಕ ನೋಡ್ತಾರೆ. ಚಪ್ಪಲಿ ನೋಡಿಲಿ, ಒಂದು ಬೋರೆಗೌಡ ಅನ್ಬಿಟ್ಟು ಇಲ್ಲಣ್ಣ, ಅವ್ರ ರೆಕಾರ್ಡಿಂಗ್ ಅದಂತಣ್ಣ, ನನ್ನ ಹತ್ರ ಇದೆ. ರೆಕಾರ್ಡಿಂಗ್ ಅದೇ ಅವ್ರ ಹತ್ರ ಅದಂತಲ್ಲ, ನಾನು ಮಾಡಿಲ್ಲ ಭಗವಂತನಿಗೂ. ಇವಾಗ ನಾನು ಮಾಡಿದೆ, ಎಷ್ಟು ನಾನು ಮಾಡಲಿಲ್ಲ, 2 ನಿಮಿಷ ಮಾಡಿದೆ, ಇವಾಗ ಅವ್ರ ಹತ್ರ ರೆಕಾರ್ಡಿಂಗ್ ಅದೇ, ಇವ್ರು ಹಾಕ್ಲಿ. ಖಂಡಿತ ಹಾಕ್ತೀನಿ, ಖಂಡಿತ ಹಾಕ್ತೀನಿ. ನಾನು ಮಾತಾಡಿದ್ರೆ ಅವರು ಜನತೆ ಕರ್ನಾಟಕ ನೋಡಿ ಬೋರೆಗೌಡ ಅನ್ಬಿಟ್ಟು ಬೋರೆಗೌಡ ನಾನು ಹೊಡೆದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ID ಬರ್ತದೆ, ಅದು ಕಮೆಂಟ್ ಹಾಕಿ ತಪ್ಪ ನಾನು ಮಾತಾಡಿದ್ರೆ ನಿಮ್ಮ ಮೆಟ್ಟ ತಗೊಂಡು ನಾನು ಹೊಡೆದ್ರೆ ಹೊಡ್ಸ್ಕೊತೀನಿ. ನಾನು ಹೇಳ್ತಾ ಇದ್ದೀನಿ, ಇವ್ರ ಕೈಲಿ ಪ್ರೂವ್ ಮಾಡಕ್ ಆಗ್ತಿಲ್ಲ. ಇವ್ರು ಪ್ರೂವ್ ಮಾಡಕ್ಕಾಗಲ್ಲ ಅಂತಲ್ಲ ಬಗ್ಗೆ ಭಗವಂತ ಅವನೇ ಅದಕ್ಕೆ ಇತ್ತಿ ಸ್ಥಳದಲ್ಲೇ ಅದಕ್ಕೆ ಪ್ರೂಫ್ ತೋರಿಸ್ತಾನೆ, ಅದ್ ನೋಡ್ಲಿ ಅಷ್ಟೇ. ನಾನೇನು ಮಾತಾಡಲ್ಲ, ಏನ್ ಮಾಡ್ಕೊಂಡೆ ಗೊತ್ತಾ, ದೇವರಾಣೆಗೂ ಯಾವ್ದೋ 2 ರೆಕಾರ್ಡ್ ಮಾಡಿದೆ, ಫೇಕ್ ಯಾರಂತ ಪ್ರೂವ್ ಮಾಡಕ್ ಬಂದಿದ್ದು, ಪ್ರೂವ್ ಮಾಡಕ್ ಹೇಳೋಣ ಅಷ್ಟೇ. ಇವಾಗ ನಾನ್ ಬೇಕಾ ನೀನ್ ಬೇಕಾ ಅಣ್ಣ, ಏನೇನೋ ಇದೆ ಅಂತಂದ್ರಲ್ಲ, ತೋರ್ಸು, ನಾನ್ ತೋರಿಸ್ತೀನಿ. ನೋಡೋಣ, ನೀನು ಕುಡ್ಕೊಂಡ್ಬಿಟ್ಟು ಟ್ರಿಗರ್ ಮಾಡ್ತೀರಿ ಅಣ್ಣ ನಮ್ಮನ್ನ, ಬಡವ್ರನ್ನ ಬದುಕ್ ಬಿಡಲ್ವಾ? 1.5 ಅವರ್ ಕುಡಿದ್ಬಿಟ್ಟು ಏನು ಅಮ್ಮ ಮಾತಾಡಿದ್ಯಾ, ಇವಾಗ ನೀನು ಹೇಳಿದೆ, ಮೂಳೆ ಹೇಳ್ದಿರ ನಾಲ್ಗೆ ಏನ್ ಬೇಕು ಅದು ಕಳ್ಸಿದ್ರೆ ನೀವು ನೋಡ್ತೀರಲ್ವಾ, ನೋಡಾದ್ಮೇಲೆ ನಾನೇ ಹೇಳ್ತೀನಿ ಅಣ್ಣ. ಅವಾಗ ನಾನು ಕಮೆಂಟ್ ಹಾಕೋಣ. ನಂಬರ್ ತಗೊಂಡು 9 ಇವ್ರ ಏನ್ ಗೊತ್ತಾ, ಬಡವ್ರನ್ನ ಬದುಕಕ್ ಬಿಡಲ್ಲ, ಇಲ್ಲಿ ಕಷ್ಟಪಟ್ಟು ಬಂದಿದ್ದೀವಿ. ನಾವು ಇಲ್ಲಿ ಯಾರನ್ನ ಬರ್ಲಿ ಅಷ್ಟೇ ಹೇಳ್ತಾರೆ. ಏನ್ ಫೇಕ್ ಅನ್ಬೇಕು, ಒಬ್ಬರನ್ನ ಪಬ್ಲಿಕ್ ಏನಕ್ಕೆ ಫೇಕ್ ಅನ್ಬೇಕು, ಇವ್ರು ಯಾರು ಫೇಕ್ ನಾನು, ಇವ್ರು ಫೇಕ್, ಅವ್ರು ಫೇಕ್, ನಾವು ಫೇಕ್ ಪ್ರೂವ್ ಮಾಡ್ಬೇಕು, ಬೇರೆ ಏನಿಲ್ಲ. ಇವಾಗ ಅಣ್ಣ ನೀನ್ ಅಂದಿದ್ದ ತಕ್ಷಣ ಬಂದಿದ್ದೀನಿ ಅಣ್ಣ, ಬಂದಿದ್ದೀನಿ, ಕೆಲಸ ಕಾರ್ಯ ಬಿಟ್ಟು ಬಂದು ಕುತ್ಕೊಂಡಿದ್ದೀನಿ. ಬಂದು 1.5 ಅವರ್ ವೇಟ್ ಮಾಡಿದೀವಿ ನಾವು ಇಲ್ಲಿ, 1.5 ಅವರ್ ವೇಟ್ ಮಾಡ್ತಿದ್ದೀರ ನನ್ನ. ಅವ್ರಿಗೂ ಕಷ್ಟ ಇರುತ್ತೆ. ನೀನ್ ಅವಾಗ ವಿಡಿಯೋ ಹಾಕಿಲ್ಲ ಅಂದ್ರಣ್ಣ, ಖಂಡಿತ ಹಾಕ್ತೀನಿ ಅಣ್ಣ, ಹಾಕೇ ಹಾಕ್ತೀನಿ. ಇಲ್ಲ ನೀನ್ ನಾನ್ ಫೋನ್ ಮಾಡ್ರೆ ಫೋನ್ ಹಾಕ್ತೀನಿ. ಆಯ್ತಾ, ನೀವೇನಾದ್ರು ನಾನು ಮಾತಾಡಿರೋ ಪ್ರತಿಯೊಂದು ನೀವು ಮಾತಾಡಿ, ನಾನು ಮಾತಾಡಿ ಎಲ್ಲ ರೆಕಾರ್ಡ್ ಇದೆ, ಅದನ್ನ ಹಾಕ್ತೀನಿ ಅಣ್ಣ. ನಿಮ್ಮ ಹೆಸರು ರಾಕೇಶ್ ಅಣ್ಣ. ಇವ್ರು ನಿಮ್ಗೆ ಇದು ಮಾಡ್ತೀನಿ ಅಣ್ಣ. ಅಲ್ಲಿ ವಿಡಿಯೋ ಮಾಡಿದ್ರೆ ಹಾಕ್ತಿದ್ದಾನೆ ಅಣ್ಣ, ವಿಡಿಯೋ ಮಾಡಿದ್ರೆ ಹಾಕ್ತಿದ್ದಾನೆ. ಪದೇ ಪದೇ ಏನ್ ಕೇಳ್ತಾರೆ, ಕುಡ್ದಾರ್ತಾನೆ ಇವರು, ಎಷ್ಟು ಕುಡ್ದಾರೆ ಕೇಳಿ, ಹಾಕ್ತೀನಿ. ಒಂದ್ಸಲ ಕೇಳ್ಬಾರ್ದು, ಮತ್ತೆ ಒಂದ್ಸಲ ಕಡೆ ಮಾತಾಡ್ಬೇಕು. ನಾನು ಕುಡಿದೀವಿ, ನಾವು ಕುಡ್ದಾಗ ಹೆಂಗ್ ಮಾತಾಡ್ತೀವಿ, ಇವಾಗ ಫೇಕ್ ಒಂದೇ, ಏನ್ ಫೇಕ್ ಅನ್ನೋದಕ್ಕೆ ನಾವು ಬಂದ್ವಿ. ಹೇಳೋಣ ಫೇಕ್ ಅಂತ, ಹೇಳೋಣ ಜನರ ಮುಂದೆ ಏನ್ ಫೇಕ್ ಅಂತ ಹೇಳ್ರಿ. ಫೇಕ್ ಅಂದ್ರೆ ಏನ್ ಹೇಳು, ಹೊರಗಡೆ ಏನಾದ್ರು ಕೆಲಸ ಮಾಡ್ಬೇಕು, ಅದು ಯಾವ್ದಾದ್ರು ಫೇಕ್ ಅಂದ್ರೆ ಅದೇ ತೋರಿಸು. ನೀನ್ ಯಾವ್ದೋ ಫೋನ್ ಮಾಡಿದ್ರು, ಫೋನ್ ಎತ್ತಿಲ್ಲ, 2 ನಿಮಿಷ ಬಂದ್ಬಿಟ್ರು, ಅದೆಲ್ಲ ಫೇಕ್ ಅಂದ್ರೆ ಯಾರ್ರಿ ಮಾತು ನಿಮ್ಗೆ ಹೇಳ್ಕೊಟ್ಟಿದ್ದು? ಅದ್ ನೀನೇ ಯೋಚನೆ ಮಾಡೋಣ, ಥಿಂಕ್ ಮಾಡೋಣ. ಫೋನ್ ಮಾಡಿದೆ 2 ನಿಮಿಷಕ್ಕೆ ಇಲ್ಲಿಗೆ ಬಂದ್ಬಿಟ್ರು, ಅದು ಫೇಕ್. ಅದು ಮಾತಾಡಿರೋ ಲೆಕ್ಕಾಚಾರದಲ್ಲಿ ಏನೋ ಮಾಡ್ತಾ ಇದ್ದ, ನೀನ್ ಇವಾಗ ಏನೋ ಮಾಡ್ಬೇಕು ಅಂತ ಬಂದಿದ್ಯಾ, 1 ನಿಮಿಷ ನೀನೇನೇ ಮಾಡು, ಅಪ್ಪನ ಹೆಸರು ಮಾಡಿರೋ ಒಳ್ಳೆತನ ಭಗವಂತ ಮತ್ತೆ ಫೇಕ್ ಅಂತ ಹೇಳಿ ನೀವು ಪ್ರೂವ್ ಮಾಡ್ಬೇಕು. ನಾನೇನ್ ಬೇಕಾ, ನನ್ನ ತಿಳ್ಕೋಬೇಕಲ್ಲ, ಭಗವಂತ ಕಾಪಾಡಿದ್ರೆ ಕಾಪಾಡ್ತಾನೆ. ಅಷ್ಟೇ, ಜನ ನೋಡ್ತಿದ್ದಾರೆ, ಜನನೇ ಡಿಸೈಡ್ ಮಾಡ್ತಾರೆ. ನೀನ್ ಮಾಡಿರೋ ತಪ್ಪು, ನೀನು ಯಾವ್ದು ಫೇಕ್ ಇದು ಏನ್ ಬೇಕು? ನಾನೇನೋ ಫೇಕ್ ಎಲ್ಲ ಹಿಡಿದ್ಬಿಟ್ಟವ್ರೆ, ಎಲ್ಲಿ ಹಿಡಿದಿಲ್ವಲ್ಲ. ನೀನ್ ಯಾವ್ದೋ 2 ನಿಮಿಷ ಬಂದ್ರು, 2 ನಿಮಿಷ ಬರೋದ್ ಬೇಡವಾ? ಒಳ್ಳೆ 2 ನಿಮಿಷ ಯಾವನು ಬರೋಕ್ಕಾಗಲ್ಲ. ಎಲ್ಲ ರೆಕಾರ್ಡ್ ಇಟ್ಕೊಂಡಿದೀವಿ ಅಣ್ಣ, ರೆಕಾರ್ಡ್ ಇಟ್ಕೊಂಡೆ, ಎಲ್ಲ ಪ್ರೂಫ್ ಇಟ್ಕೊಂಡೆ ಮಾತಾಡೋದಣ್ಣ. ನೋಡಿ ರೆಕಾರ್ಡ್ ಲೊಕೇಶನ್ ಕಳಿಸ್ತಾರೆ ಅವರೇ. ಅವ್ರು ಹೆಂಗ್ ಮಾತಾಡ್ದವ್ರು? ನಾನ್ ಮಾತಾಡಿರೋದಣ್ಣ, ಅವ್ರು ಹೆಂಗ್ ಮಾತಾಡ್ದವ್ರು? ನಾನು ಹೋಗಿ ಸರ್, ಬನ್ನಿ ಸರ್, ನಾವು ಹಂಗೆ ಮಾತಾಡ್ತಾರೆ ನೋಡಿ, ಕೇಳಿಸ್ಕೊಳ್ಳಿ.
ಅವ್ರು ನಾವೇನು ತುಂಬಾ ಟ್ರಿಗರ್ ಮಾಡಿದಾರೆ ಟ್ರಿಗರ್ ಮಾಡ್ತಿದಾರೆ ಅಂತ ಅಣ್ಣ, ತುಂಬಾ ಸಿಕ್ಬರ್ ಟ್ರಿಗರ್ ಮಾಡ್ತಿದ್ದಾರೆ. ಇವತ್ತಿನವರೆಗೂ ಯಾರನ್ನ ಒಬ್ರಿಗಾದ್ರೂ ಬೈದಿರೋದು ನೋಡಿದೀರಾ ನೀವು ಆಮೇಲೆ ನಿಮ್ಗೆ ಅಣ್ಣ? ಹೇಳು. ಇವತ್ತಿನವರೆಗೂ ನಾನು ಯಾರನ್ನ ಒಬ್ರಿಗಾರು ಬೈದಿರೋದು ನೋಡಿದೀರಾ? ಒಂದು ಬ್ಯಾಡ್ ಕಮೆಂಟ್ ರಿಪ್ಲೈ ಮಾಡೋದು ನೋಡಿದ್ರೆ ನಾನು ಕಣ್ಣೀರ್ ಹಾಕೊಂಡು ಸಾಯ್ತೀನಿ. ಬಡವನ್ ಕೋಪ ದೌಡೆಗ್ ಮೂಲ ಅನ್ನೋ ತರ. ಅವ್ರು ಆಗ್ತದೆ ಬಿಡೋಣ, ತಲೆ ಕೆಡ್ಸ್ಕೊಬೇಡ. ನಾನು ಹಾಕ್ತೀನಿ, ನನ್ನ ಹತ್ರ 2 ಅವರ್ ರೆಕಾರ್ಡ್ ಇದೆ. ಹಾಕ್ತೀನಿ ಅಣ್ಣ, ಹಾಕ್ತೀನಿ ಅಣ್ಣ, ಅಪ್ಲೋಡ್ ನೋಡೋಣ. ಆಮೇಲೆ ನಂಬರ್ ಇದನ್ನ ಜನಗಳ ದೃಷ್ಟಿಗೆ ಬಿಡ್ತೀನಿ. ಬಂದಲ್ಲ ಅಣ್ಣ. ನೋಡ. ಏನಣ್ಣ ನಿಮ್ಮ ನಂಬರ್ ಸಮೇತ ಹಾಕ್ಬಿಡಿ. ಏನಣ್ಣ ನಿಮ್ಮ ಅಣ್ಣ ನಂಬರ್ ಸಮೇತ ಹಾಕ್ತೀನಿ. ಕೊಡಿ, ಎಲ್ಲರಿಗೂ ಉತ್ತರ ಕೊಡಿ. ಎಲ್ಲರೂ ಕೊಡ್ಬೇಕಣ್ಣ, ಫೋನ್ ಹತ್ರ ಇರಬಾರ್ದು. ನೋಡಿ ಅಣ್ಣ, ನೋಡಿ ಅಣ್ಣ, ವಿತರಣವಾದ ಒಳ್ಳೇದಲ್ಲ. ಅರ್ಥ ಆಯ್ತಾ? ಫೇಕ ನಾನು ಒಂದು ಮಾತಲ್ಲಿ ಹೇಳಿ ಅಣ್ಣ, ಒಂದು ಮಾತಲ್ಲಿ ಹೇಳಿ, ಒಂದು ಮಾತಲ್ಲಿ ಹೇಳಿ. ಫೇಕಾ? ಇವನ ನಾನು ಫೇಕಾ? ದೌರ್ಜನ್ಯ ಮಾಡ್ತಿದ್ದಾನೆ ಅಣ್ಣ. ನಾನು ದೌರ್ಜನ್ಯ ಮಾಡ್ತಿದ್ದೀನ? ದೌರ್ಜನ್ಯ ದೌರ್ಜನ್ಯ ಮಾಡ್ತಿದೀವ? ಕುಡ್ಕೊಂಡ್ ಮಾತಾಡ್ತಿದ್ದೀರಾ ಸ್ವಾಮಿ ನೀವು? ರೆಕಾರ್ಡಿಂಗ್ ಆಗ್ತೀನಿ ಅಂತಂದ್ರೆ ಇವ್ರು ಬಂದವರಲ್ಲ, ನೀವು ತೋರಿಸಿ ಅವ್ರಿಗೊಂದು ಮಾತಾ. ಸರಿ, ನನ್ನಪ್ಪನ ತೋರಿಸಿ ಆಯ್ತಾ? ಇವಾಗ ಅಷ್ಟ್ ಜನ ಫಾಲೋವರ್ಸ್ ಅವ್ರಿಗೆಲ್ಲ ಹೇಳೋದು ಬೇಕು ಅಂತಾರಲ್ವಣ, ಈ ರೆಕಾರ್ಡಿಂಗ್ ಅವ್ರೇನೋ ಮಾತಾಡಿದೀನಿ ಅದು ಅಂತಾರಲ್ವಣ. ಆ ರೆಕಾರ್ಡಿಂಗ್ ಅವ್ರು ಹಾಕ್ಲಿ, ಇದಕ್ಕೆ ಏನಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ರೆಕಾರ್ಡಿಂಗ್ ಹಾಕ್ಲಿ, ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ, ಯೂಟ್ಯೂಬ್ ಅಲ್ಲಿ ಹಾಕ್ಲಿ, ಹಾಕ್ತೀನಿ, ಜನಗಳು ಗೊತ್ತಾಗ್ಲಿ. ಇರೋಣ ಒಂದ್ ನಿಮಿಷ, ನಾನೇ ಮಾತಾಡ್ತೀನಿ. ಮಾತಾಡಿ. ಮಾತಾಡೋಣ. ಫೇಸ್ಬುಕ್ ಅಲ್ಲಿ ಹಾಕ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಲಿ, ಆಮೇಲೆ ಇದು ಏನಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಲಿ. ನೀನೇನೋ ಸ್ವಲ್ಪ ನಿನ್ನ ಹೆಸರು ಗೊತ್ತಾಗೊಳಗೆ ನನ್ನ ಹೆಸರು ಬೋರೆ. ಏ ಬೇಡ ಕಣ. ನಿಮ್ಮ ಹೆಸರು ಅದೇ ಮಾಡ್ತಾರೆ ನೀವು. ಸ್ಟ್ರಾಟಜಿ ಮಾಡ್ಬಾರ್ದಣ್ಣ, ತಂತ್ರದಿಂದ ಬರಬಾರ್ದು. ಅರ್ಥ ಆಯ್ತಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಗಿ ಸಂಪಾದನೆ ಮಾಡಿರೋದು. ನಾನು ಮಲಗಿದ್ದೀನಣ್ಣ, ಬಸ್ ಸ್ಟ್ಯಾಂಡ್ ನಾನು ಮಲಗಿದ್ದೀನಣ್ಣ. ಅಣ್ಣ 25 ಜನ ಇರೋದು ನನಗೆ. 12 ವರ್ಷದಿಂದ ಕಷ್ಟಪಟ್ಟು ಯಾವನು ಅನ್ನ ಕೊಡ್ತಿರ್ಲಿಲ್ಲ, ಆತರ ಭಿಕ್ಷೆ ಬೇಡಿ ಬಂದಿರೋದು ಇಲ್ಲಿವರೆಗೂ. ಜನ ಬೆಳೆಸಿದ್ದಾರೆ ಅಂದ್ರೆ ಒರಿಜಿನಲ್ ಆಗಿದ್ದೀನಿ ಅಂತ ಬೆಳೆಸಿದ್ದಾರೆ. ಹೇಳ್ತೀನಿ. ಅರ್ಥ ಆಯ್ತಾ? ಫೇಕ್ ಅಂತ ಹೇಳ್ತೀರಾ ನನ್ನ ನೀವು. ಇರೋಣ ಒಂದ್ ನಿಮಿಷ, ನನಗೆ ಯಾವ್ದೇ ಒಂದು ನಿಮಗೆ ಫೇಸ್ ನನ್ನ ಮುಖನ ಫೇಸ್ ಮಾಡಕ್ಕೆ ರೆಡಿ ಇಲ್ಲ ನೀವು. ಧೈರ್ಯನೇ ಇಲ್ಲ ನಿಮಗೆ. ಯಾರಿಗೆ ಅರ್ಥ ಆಯ್ತಾ? ನಿಮಗೆ ಧೈರ್ಯನೇ ಇಲ್ಲ. ಹೇಳಿ ಇವಾಗ ಫೇಕ್ ಅಲ್ಲ ಅಂತ ನನ್ನ ಮುಖ ನೋಡ್ಕೊಂಡು ಹೇಳಿ ಅಣ್ಣ. ಫೇಕ ನಾನು ಚಪ್ಪಲಿ ತಗೊಂಡು ಹೊಡ್ಕೊಂಡ್ಬಿಡ್ತೀನಿ. ಫೇಕಾ? ಫೇಕ ನಾನು ಮುಖ ನೋಡ್ಕೊಂಡು ಹೇಳ್ರಿ. ಚಪ್ಪಲಿ ಇಲ್ಲೇ ಬಿಚ್ಕೊಂಡು ಹೊಡ್ಕೊಂತೀನಿ. ಹೊಡೆದ್ಬಿಡ್ರಿ, ಅಂದ್ರೆ ಫೇಕ್ ಹೊಡಿರಿ, ತಗೊಳ್ರಿ, ಇಟ್ಕೊಳ್ರಿ, ತಗೋಣ. ಫೇಕಾ? ಹೊಡಿರಿ, ಕುಡಿ ಸರ್. ಫೇಕಾ? ಫೇಕ ನಾನು ಇವ್ರೇಕ ಹೊಡಿಯೋಣ ಇಟ್ಕೊಂಡೆ. ನಮ್ ಜೊತೆಲಿರೋರ್ರಿ ನಿಮ್ಗೂ ತಾನೇ ಮಾತಾಗಿರೋದು. ಪಬ್ಲಿಕ್ ಟ್ರಿಗರ್ ಆಗ್ತೈತಿ, ನೀವು ಮಾಡಿದ ಕೆಲಸ. ನಿಮ್ಗೂ ತಾನೇ ಫೇಕ್ ಅಂತ ಹೇಳ್ತೀರಾ? ನಾನು ನೀನು ಪ್ರೂವ್ ಮಾಡೋಣ. ನಿಯತ್ತಾಗಿ ಬದುಕ್ತೀವಿ. ಒಂದು ಫೇಕ್ ಅಂತ ಗೊತ್ತಾರ ಕುತ್ತಿಗೆ ಕುಯ್ಕೊಂಡು ಸತ್ತು ಹೋಗ್ತೀನಿ. ಜನರ ಮುಂದೆ ಟ್ರಾನ್ಸ್ಪರೆಂಟ್ ಆಗಿ ಬದುಕಿದ್ದೀನಿ. ಅರ್ಥ ಆಯ್ತಾ? ಅವಾಗಿಂದ ಅದನ್ನೇ ಹೇಳ್ತಿರೋದು. ನಮಗೂ ನಿಮ್ಗೂ ಟ್ರಿಗರ್ ಆಗೋದಲ್ವಣ? ಏನ್ ನಮ್ಗೂ ನಿಮ್ಗೆ ಏನ್ರಿ ನೋಡ್ರಿ, ಇಡೀ ಫಾಲೋ ಮಾಡ್ಕೊ ಬರ್ತೀನಿ. ನೀವ್ ಏನಾದ್ರು ಮಾಡ್ಕೊಳ್ಳಿ. ನಮ್ ಸ್ಟುಡಿಯೋ ಹತ್ರ ಬನ್ನಿ. ಓಪನ್ ಆಗಿ ಅಡ್ರೆಸ್ ಹಾಕೊಂಡು ಬದುಕಿದ್ದೀನಿ. 24 ಗಂಟೆ ಅಲ್ಲೇ ಕೂತಿರ್ತೀನಿ. ಬೆಳಗ್ಗೆ 5:30 ರಾತ್ರಿ 3 ಗಂಟೆವರೆಗೂ ಅಲ್ಲೇ ಕೆಲಸ ಮಾಡ್ತಾ ಇರ್ತೀನಿ. ನೋಡಿದೀನಿ, ನಿಮ್ಮ ಏರಿಯಾನು ನೋಡಿದೀನಿ, ಎಲ್ಲಾನು ನೋಡಿದೀನಿ. ನಾನೇನ್ ಬೇರೆ ಹೇಳೋದಲ್ಲ. ಬನ್ನಿ ಸ್ಟುಡಿಯೋ ಹತ್ರ, ಬನ್ನಿ ಸ್ಟುಡಿಯೋ ಹತ್ರ. ಅಲ್ಲೇನೆ ಮಾತಾಡ್ತೀನಿ. ಖಂಡಿತ ಮಾತಾಡೋಣ. ಇಲ್ಲಿ ಕರ್ನಾಟಕ ಜನರ ಮುಂದೆ ಮಾತಾಡ್ತೀವಲ್ಲ. ನೀವು ದ್ವೇಷ ಆದ್ರೂ ತಗೊಳ್ಳಿ, ಏನಾದ್ರು ತಗೊಳ್ಳಿ. ಇಡೀ ಫಾಲೋವರ್ ನೋಡ್ಲಿ ಅಂತಲ್ವಣ? ಇದಕ್ಕೆ ನಾನು ಏನಾರ ಆನ್ಸರ್ ನಾನು ಕೊಡ್ತೀನಿ ಸರ್. ಅದೇನ್ ಅನ್ಸರ್ ಇಲ್ಲೇ ಹೇಳಿ ಸರ್. ಇಲ್ಲೇ ಕೊಡಿ, ಇಲ್ಲೇ ಕೊಡಿ, ಕೊಡ್ತೀನಿ. ಇಲ್ಲೇ ಕೊಡಿ. ಫಸ್ಟ್ ನೀವು ಕುಡ್ದಿರೋದಕ್ಕೆ ಬಾಯಿ ಶುದ್ಧ ಮಾಡ್ಕೊಳ್ಳಿ. ಶುದ್ಧ ಮಾಡ್ಕೊತೀನಿ. ಅವ್ರು ಮಾಡೋದಕ್ಕೆ ನಾನು ಮಾತಾಡೋದಕ್ಕೆ ಸರ್ ಇಲ್ಲೇ ಕೊಡಕ್ಕೆ ಇಲ್ಲಿ ಕೊಡಿ ಉತ್ತರ. ಇವಾಗ ನೀನೇನು ಫೇಕ್ ಅಂತ ತೋರ್ಸ. ಇಲ್ಲೇ ತೋರಿಸ್ಬೇಕು. ನೀವು ಅಲ್ಲೇನ್ ಬಂದು ತೋರಿಸ್ತೀರಾ? ಇವಾಗ ತೋರ್ಸಕ್ಕೆ ಏನಿದೆ? ಮಾತಾಡ್ತೀನಿ. ತೋರ್ಸು, ನೀನ್ ಮಾತು. ಇಲ್ಲೇ ಮಾತಾಡಿ ಸ್ವಾಮಿ, ತಿರ್ಗಾ ಮಾಡೇ ಇಲ್ಲೇ ಮಾತಾಡಿ. ನನಗೆ ಇನ್ನು 2 days ಟೈಮ್ ಕೊಡಿ. ಇದೇ 2 days 2 ವರ್ಷ ಕೊಡ್ತೀನಿ. 2 ವರ್ಷ 2 ದಿನ ಟೈಮ್ ಕೊಡಿ. 2 ದಿನ ನಮ್ ಟೈಮು. ದಿನದಲ್ಲೆಲ್ಲ ತಗೋಬರ್ತಾರೆ. ನನಗೆ ಮಾಡ್ತಿರೋದು ಅವ್ರಿದ್ರೆ ಅಣ್ಣ ಸುಳ್ಳು ಪಳ್ಳು ಮಾತಾಡಲ್ಲ. ತೋರ್ಸು, ಅವರು ಪ್ರೂಫ್ ಹಾಕ್ಲಿ. ಮಾಡಿ 2 ದಿವಸ ಅವ್ರು ಹಾಕ್ಲಿ. ಅವರು ಬನ್ನಿ ಕಡೆ ಜನ ಹಾಕ್ಲಿ. ಆಮೇಲೆ ನಾನು ಮಾತಾಡ್ತೀನಿ. ಖಂಡಿತ ಹಾಕಿ ಹಾಕ್ತೀನಿ. ನೀನ್ ಹಾಕೋಣ. ಅಲ್ಲಿನ ಕೆಲಸ ಮಾಡ್ತಿರೋಣ. ಎಷ್ಟು ಟ್ರಿಗರ್ ಮಾಡಿ ಕರ್ಕೊಂಡಿದ್ದಾರೆ ಗೊತ್ತಾ? ಮಾಡ್ತೀರಣ್ಣ? ಹೊಡಿತೀಯ ಅಣ್ಣ? ಹೊಡಿತೀಯ? ಹೊಡಿಯೋಣ. ಚಪ್ಪಲಿ ತಗೊಂಡು ಹೊಡಿಯೋಣ. ಫೇಕ್ ಯಾರು ಫೇಕ್ ಅಂತ ಹೇಳಿ ಮಾತು ಬೆಳಿತಲ್ವಣ? ಇವಾಗ ನಿಂದೇನು ರೆಕಾರ್ಡ್ ಐತೆ ಅಂದ್ರೆ ರೆಕಾರ್ಡ್ ಇಲ್ಲ. ಅದು ಯಾವ್ದೋ ಕಟ್ ಆಗ್ಬಿಟ್ಟೈತೆ. ಬೇರೆ ಯಾವ್ದೋ ಐತೆ ಅಂದ್ರೆ ನೀನ್ ತೋರ್ಸು. ನೀವೇ ಖಂಡಿತ ಹಾಕ್ತೀನಿ ಅಣ್ಣ, ಖಂಡಿತ ಹಾಕ್ತೀನಿ. ನನ್ನನ್ನ ನಾನು ಪ್ರೂವ್ ಮಾಡೋದು, ನನ್ನನ್ನ ನಾನು ಪ್ರೂವ್ ಮಾಡೋದ್ರಲ್ಲಿ ಜೀವ ಹೋದ್ರೂ ಪರವಾಗಿಲ್ಲ. ಅರ್ಥ ಆಯ್ತಾ? ಇಲ್ಲೇ ತೋರಿಸ್ತೀನಿ ಅಂತಲ್ಲ. ರೆಕಾರ್ಡಿಂಗ್ ಹಾಕ್ರಿ. ರೆಕಾರ್ಡಿಂಗ್ ಹಾಕ್ರಿ. ಏನ್ ಮಾಡಿದ್ರು ಸರ್?
ನೀವು ರೆಕಾರ್ಡಿಂಗ್ ಅದಲ್ಲ ನನ್ನ ಹಾಕ್ರಿ, ನಾನು ಫಾಲೋ ರೆಕಾರ್ಡಿಂಗ್ ಹಾಕೋದು ನಮ್ಗೆ ಗೊತ್ತು ಸರ್. ನೀವು ನೋಡಿ ಸ್ವಾಮಿ, ಜನಗಳಿಗೆ ಇಲ್ಲಿ ನೋಡಿ, ನೀವು ಜನಗಳ ಕಾಣಿಸ್ಕೊಳಕ್ ನಿಮ್ಮ ಐಡಿ ತಗೊಳಕ್ಕೆ ನಿಮ್ಮ ಮುಖ ಕಾಣಿಸೋದಕ್ಕೆ ನನ್ನನ್ನು ಟ್ರಿಗರ್ ಮಾಡೋದಲ್ಲ. ಎಷ್ಟೋ ಜನ 1000 ಜನ ಫೇಕ್ ಮಾಡ್ಕೊಂಡು ಬದುಕಿದ್ರೆ ಅವ್ರಿಗೆ ಹೋಗಿ ಹೇಳಿ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ದುಡ್ಡು ಮಾಡ್ಕೊಂಡು ಬದುಕೋರೆಲ್ಲ ಜೀವನ ಯಾರು? ನಾವ್ ಯಾವ್ದೇ ಕಾರಣಕ್ಕೂ ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಮಾಡ್ತಿದೀವ? ಆತರ ದುಡ್ಡು ತಿಂದ್ರೆ ನಾವು ದುಡ್ಡಿನ ದುಡ್ಡಲ್ಲಿ ಸೇವೆ ಮಾಡ್ತಿದೀವಿ. ಮಾಡ್ಬೇಕು, ದುಡ್ಡಿನ ದುಡ್ಡಲ್ಲಿ ಸೇವೆ ಮಾಡ್ತೀವಿ. ದುಡ್ಡಿನ ದುಡ್ಡೇ ಇರಲ್ಲ ನಮ್ಮ ಹತ್ರ. ಇನ್ಸ್ಟಾಗ್ರಾಮ್ ಯಾವ ದುಡ್ಡು ಬರುತ್ತೆ? ಯಾವ ದುಡ್ಡು ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ? ಪುರ್ಸೋತಿರಲ್ಲ ಬೆಳಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ದುಡ್ಡು ಬರುತ್ತೆ? ಆತರ ದುಡ್ಡಲ್ಲಿ ಒಂದ್ ದಿವಸ ಬದುಕಿಲ್ಲ ರೀ. ಕಷ್ಟಪಟ್ಟು ದುಡ್ದು ಬದುಕಿದೀವಿ. ಸುಮ್ಮನೆ ಕಿರ್ಚಿಸ್ತಾ ಇದಾರೆ ನನ್ನ. ನೀನು ನೋಡಿ ಆಮೇಲೆ ನಾನ್ ಫೇಕ್ ಅಂತ ಆಗ್ತೇವೆ. ಆಚೆ ನಮಗೆ ಗೊತ್ತಿದೆ, ಆಚೆ ಆಗ್ತೇವೆ. ಭಗವಂತನಿಗೂ ಅಣ್ಣ ಆ ಸಿನಿಮಾತ್ಮ ಮೇಲಣಿಗೂ ಅವತ್ತಿಂದು ಫಸ್ಟ್ ಸ್ಟಾರ್ಟಿಂಗ್ ಇಂದ ಏನ್ ಫೋನ್ ಮಾಡಿದ್ವು ಮಾತಾಡಿದ್ವು ಅದು ಫುಲ್ ರೆಕಾರ್ಡಿಂಗ್ ಬರ್ಬೇಕಣ್ಣ. ಇವತ್ತಿಂದು ನನಗೆ ಟೈಮಿಂಗ್ಸ್ ಇದೆ, ಅದ್ರ ಟೈಮಿಂಗ್ಸ್ ಒಂದಿದೆ. ರೆಕಾರ್ಡಿಂಗ್ ಒಂದು ಮಾಡಿರ್ಲಿಲ್ಲ, ತಪ್ಪು ಮಾಡಿದೆ ನಾನು. ನೆಕ್ಸ್ಟ್ ಟೈಮ್ ಮಾಡ್ಕೋತೀನಿ. ಇವಾಗ ನಾನೇ ಹಾಕ್ತೀನಿ. ನೆಕ್ಸ್ಟ್ ಟೈಮ್ ಟ್ರಿಗರ್ ಮಾಡೋದು ಬೇಡ. ನನ್ನ ಫೋನ್ ರಿಸೀವ್ ಮಾಡಲ್ಲ, ಅರ್ಥ ಆಯ್ತಾ? ಮುಗಿಸ್ಬಿಡಿ, ನಾನು ಮಾಡ್ತಾ ಇದ್ದೀನಿ ಅಣ್ಣ. ಅದು ಏನ್ ಮಾಡ್ದೋ ಆ ಟೈಮಿಂಗ್ಸ್ ನಾನು ಹಾಕ್ತೀನಿ. ನಾನೇ ಫೋನ್ ಮಾಡಿರೋದು, ನಾನೇ ಮಾಡಿರೋದು. ಆ ಟೈಮಿಂಗ್ಸ್ ನಾನು ಹಾಕ್ತೀನಿ. ಅಲ್ಲಿಂದ ರೆಕಾರ್ಡಿಂಗು ಇವರು ಮೊಬೈಲಲ್ಲಿ ಅಪ್ಲೋಡ್ ಮಾಡಲಿ. ತಪ್ಪಾಗಿ ನಾನು ಮಾತಾಡಿದ್ರೆ ಇಡೀ ಕರ್ನಾಟಕ ನೋಡ್ತಾ ಇದೆ. ಅವ್ರು ನೋಡ್ಕೊಂಡು ನಾನು ಚಪ್ಪಲಿ ಹೊಡಿಲಿ. ತಪ್ಪ ನಾನು ಮಾತಾಡಿದ್ರೆ ಕಾರ ಹೊಡಿಲಿ ಮಾಡ್ಲಿ. ಇಲ್ಲ ಅಂದ್ರೆ ಅವನ್ ಮಾತಾಡ್ತೀನಿ ನಾನು. ಇದಕ್ಕೇನಾರ ಒಂದು ಸೊಲ್ಯೂಷನ್ ನಾನು ಕೊಟ್ಟೆ ಕೊಡ್ತೀನಿ. ಏನಕ್ಕೆ ಫೇಕ್ ಅಂತ ಹೇಳ್ಬಿಡೋಣ ಲಾಸ್ಟಲ್ಲಿ ಬಿಡಿ. ಇಷ್ಟೇ ಮಾತಾಡೋಣ. ನಮಗೂ ಇವ್ರಿಗೆ ಇಷ್ಟೇ ಕರ್ನಾಟಕ ಜನ ಡಿಸೈಡ್ ಮಾಡ್ತಾರೆ, ಅರ್ಥ ಆಯ್ತಾ? ಕರ್ನಾಟಕ ಜನ ಡಿಸೈಡ್ ಮಾಡ್ತಾರೆ. ಬಡವರಕ್ಕೆ ಉಡ್ಸಿ ಹಿಂಗೆ ಮಾಡ್ತಾರೆ ಎಲ್ಲರೂ. ನಮ್ಮವ್ರೆ ಅವರು ಎಷ್ಟು ಹೊಟ್ಟೆ ಉಳಿಸ್ತಾರಣ. ಬದುಕೋರ್ಗೂ ಬಿಡಲ್ಲ ಅಂತಾರೆ. ಫೇಕ್ ಮಾಡ್ಕೊಂಡ್ ಬದುಕೋರ್ಗೆಲ್ಲ ಸುಮ್ನೆ ಬಿಟ್ಬಿಡ್ತೀರಾ. ನಿಯತ್ತಾಗಿ ಬದುಕೋರ್ಗೆ ಬಂದು ಜೀವ ತಿಂತೀರಾ. ಫೇಕ್ ಮಾಡ್ಕೊಂಡು 1000 ಜನ ಬದುಕ್ತಾರಣ. ಯಾರ ಹತ್ರ ಮಾತ್ರಲ್ಲ. ನಿಯತ್ತಾಗಿ ಬದುಕ್ರೆ ಬಂದು ನಿಲ್ಕೊಂಡು ಹಾಕ್ಸ್ತಾರೆ. ಅಣ್ಣ ಏನ್ ಮಾಡೋದು ಗೊತ್ತಣ್ಣ? ಅಣ್ಣ ಇಲ್ಲಿ ಏನ್ ಗೊತ್ತಾ ಅಣ್ಣ, ಬಡವನ್ ಕೋಪ ದೊಡ್ಡಗ್ ಮೂಲ ಅಂತಾರಲ್ಲ ಅಷ್ಟೇ. ಇವ್ರ ಹತ್ರ ಎಲ್ಲ ಬೈಸ್ಕೊಂಡು ನಾವ್ ಇನ್ನು ಬದುಕಿರ್ಬೇಕು. ದೇವ್ರು ಚೆನ್ನಾಗಿಟ್ಟಿಲ್ಲ ಅಣ್ಣ ನಿನ್ನ. ದೇವ್ರು ಚೆನ್ನಾಗಿದೆ. ಹತ್ರ ಬರ್ಬೇಡ. ಬೈಲಿ ನಿಮಿಷ ಹೇಳ್ತೀನಿ ಕೇಳಿಸ್ಕೊ. ದೇವ್ರು ನಿನ್ನ ಚೆನ್ನಾಗಿ ಕುಡ್ಕೊಂಡಂತಲ್ಲ, ದೇವ್ರು ನೋಡ್ತಾನೆ. ದೇವ್ರು ನೋಡ್ತಾ ಇರ್ತಾನೆ. ದೇವ್ರು ನೋಡ್ಕೊತಾನೆ. ಚೆನ್ನಾಗಿರೋ ದೇವ್ರು ನೋಡ್ಕೋತಾರೆ ಬಿಡ್ರಿ. ದೇವ್ರು ಯಾವತ್ತು ನಾವು ಕೆಟ್ಟೋರ್ಗು ನಾವು ಕೆಟ್ಟದಾಗ್ಲಿಂತ ಬಯಸೋರಲ್ಲ. ನಾವು ಚೆನ್ನಾಗಿರೋ ಏನ್ ಚೆನ್ನಾಗಿದೆ ಎಲ್ಲ ನೋಡ್ಕೊತಾರೆ ಬಿಡೋಣ. ಎಲ್ಲ ದೇವ್ರು ನೋಡ್ಕೋತಾನೆ, ಕಾಪಾಡ್ತಾನೆ. ಇದು ಯಾಕೆಂದ್ರೆ ಫೇಕ್ ಅಂತ ಹೇಳ ಜನ ಏನ್ ಹೇಳ್ಕೊಂಡ್ರು ನಮ್ಗೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಜನ 1000 ಮಾತಾಡ್ತಾರೆ, 1000 ಮಾಡ್ಕೋತಾರೆ. ಧರ್ಮ ನೋಡೋದು ಭಗವಂತ. ಧರ್ಮ ಎಲ್ಲ ನೋಡ್ತಾರೆ. ಏನ್ ಮಾಡ್ತೀವೋ ಧರ್ಮದ ಬಗ್ಗೆ ಮಾತಾಡ್ತೀರಾ? ನೀನ್ ಮಾತಾಡ್ತಾ ಇರೋದು ನಿನ್ಗೆ ಗೊತ್ತಾಯ್ತಲ್ಲ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಣ. ಇಲ್ಲ ಒಳ್ಳೇದಾಗ್ಲಿ. ನೀನ್ ಮಾತಾಡ್ತಾ ಇರೋದು ನಿನ್ಗೆ ಗೊತ್ತಾಯ್ತಲ್ಲ. ಆಯ್ತು, ಓಕೆ ಚೆನ್ನಾಗಿರೋಣ. ಚೆನ್ನಾಗಿರೋಣ. ಆಯ್ತು, ಚೆನ್ನಾಗಿರ್ತಾರೆ. ಚೆನ್ನಾಗಿದ್ದೆ ವರ್ಷ ಕೊಟ್ಟರೆ ಹೇಳಲ್ಲ ಭಯ್ಯ. ಹೇಳ್ತೀನಿ, ನಂಬರ್ ಕೊಟ್ಟಂತ ಒಳ್ಳೇದಾಗ್ಲಿ. ನಂಬರ್ 100 ಜನ 100 ಒಳ್ಳೆ ಕೆಲಸ ಮಾಡ್ತೀರಾ. ನಾವು ಬಿಡ್ರಿ ಅಣ್ಣ, ತಲೆ ಕೆಡಿಸ್ಕೊಬೇಡಿ. ಕುಡ್ಕೊಂಡು ಹೆಂಗ್ ಮಾತಾಡ್ತೀವಿ ಇಲ್ಲ ಅಲ್ಲಿಂದ ಇಲ್ಲಿಗೆ ಬಂದ್ರ ನೋಡೋಣ. ಅಕ್ಕ ಯಾರಂತ ಗೊತ್ತಿಲ್ವೇ? ಕುಡಿದ್ಬಿಟ್ಟು ನೋಡಿ, ಬಡವ್ರ ಕೋಪ ದೌಡೆ ಮೂಲ ಅಂತ ನಾವು ಏನು ಮಾಡಕ್ಕಾಗಲ್ಲ. ಮಾತ್ರ ಅಲ್ಲ ಕಾರಣ, ನಮ್ಮ ಅಪ್ಪನ ರೈತ ಕಾರಣ. ಊರಲ್ಲಿ ಸುಮ್ಮನಾಗ್ಬೇಕು. ನಿಮ್ಮಂತವ್ರನ್ನ ತಡ್ಕೋಬೇಕು ನಾವು. ನಮ್ಮ ಹಣೆ ಬರ ಹಂಗಿದೆ. ಏನ್ ಮಾಡೋದು? ಫೇಕ್ ಆಗಿ ಬದುಕೋರ್ನೆಲ್ಲ ಸುಮ್ನೆ ಬಿಟ್ಬಿಡ್ತೀರಾ. ನಿಯತ್ತಾಗಿ ಬದುಕೋರು ನಮ್ಮ ಹತ್ರ ಬಂದು ನೀವು ಈ ತರ ತೊಂದರೆ ಕೊಡ್ತೀರಾ. ಬಿಡೋಣ, ಆಯ್ತು ಬಿಡೋಣ. ನನಗೆ ಬಿಟ್ಬಿಡ್ರಿ. ಸುಮ್ಮನೆ ಆಯ್ತು ಬಾರಣ. ಬಿಡೋಣ. ಒಂದು ಪ್ರಮೋಷನ್ ಮಾಡಿಲ್ಲ, ಒಂದು ದುಡ್ಡು ತಗೊಂಡಿಲ್ಲ, ಏನು ಮಾಡಿಲ್ಲ. ಆಯ್ತು ಹೋಗೋಣ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಣ್ಣ. ಕೇಳ್ಕೊಳ್ಳ ನೀನೊಂದ್ ಮಾತಾ. ನಿನ್ನ ದೇವ್ರು ಚೆನ್ನಾಗಿಟ್ಟಿಲ್ಲ. ನನ್ಗೆ ಏನ್ ಮಾತಾಡೋದು ಇಷ್ಟ ಇಲ್ಲ. ಹೇಳ್ತೀನಿ, ರಾಪಿಡೋ ಬಗ್ಗೆ ಮಾಡಿದ್ರಲ್ಲ ವಿಡಿಯೋನ, ಅದು ಡಿಲೀಟ್ ಮಾಡೋಣ. ಅದನ್ನ ಹೇಳ್ಬೇಕಣ್ಣ. ಕ್ಷಮೆ ಕೇಳಿದೀನಿ, ಅಪೋಲಜಿ ಕೇಳಿದೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ.
ನಾನು ಯಾವ್ದು ಡಿಲೀಟ್ ಮಾಡಲ್ಲ ಅಣ್ಣ. ಓಡಿಸಿ ಯಾವ್ದು ಡಿಲೀಟ್ ಮಾಡಲ್ಲ. ಭಗವಂತನಿಗೂ ಅದ್ ನನಗೆ ಗೊತ್ತಿದೆ, ಅದ್ ನನಗೆ ಗೊತ್ತಿದೆ. ನಾನು ಮಾಡ್ತೀನಿ. ಅರ್ಥ ಆಯ್ತಾ? ಇಂಥ ವಿಷಯಕ್ಕೆಲ್ಲ ಗುರುಗನ್ ಮಾಡಿದ್ದು ನೀವೇನೋ ಅನ್ಕೊಂಡಿದ್ರ ಗುರು ನನ್ನ. ಅಯ್ಯೋ ನೀವೇನೋ ಅನ್ಕೊಂಡು ಏನೋ ಇದ್ ಮಾಡ್ಕೊಂಡ್ರಿ. ನಾನು ಸೈಲೆಂಟ್ ಆಗ್ಬಿಟ್ಟಿದೆ. ಅದೇ ಫೇಕ್ ಅಂದ್ಬಿಟ್ಟು ಸೈಲೆಂಟ್ ಆಗಿದ್ದಾರೆ ಶಿಕ್ಷಕರಿಗೆಲ್ಲ. ನಾವು ಸೈಲೆಂಟ್ ಆಗಿ ಹೋಗಿದ್ರೆ ಅದು fake ಅಂತ prove ಮಾಡ್ಬಿಡ್ತಿದ್ರು. ಇಲ್ಲ ಅಂತ ಫೋಟೋ ಕಳ್ಸವ್ರೆ. ಕಮೆಂಟ್ ಹಾಕಿದ್ದ ಏನ್ ಮಾಡಿದ್ದಾರೆ? ಫೋನ್ ಮಾಡಿ ಹೇಳಿದ್ದೀನಿ ಅಣ್ಣ, ಎಲ್ಲ ಪ್ರೂಫ್ ಇದೆ ಅಣ್ಣ, ಹಾಕ್ತೀನಿ ಅಣ್ಣ. ಹಾಕಿಲ್ಲ ಅಂತಂದ್ರೆ ಕೇಳೋಣ ಅವಾಗ, ಜನಕ್ಕೆ ಗೊತ್ತಾಗ್ಲಿ. ನಾನು ಇವಾಗ ಸ್ಟೋರಿನೂ ಹಾಕಿದ್ದೀನಿ, ಸ್ಟೋರಿ ನಾನು ನೋಡಿದೆ. ಆಯ್ತಾ? ಲೈವ್ ಹಾಕಿದ್ದೀನಿ, ಸ್ಟೋರಿನೂ ಹಾಕಿದ್ದೀನಿ, ಸ್ಪಾಟ್ ಅಲ್ಲಿ ನಿಂತಿದ್ದೀನಿ. ಇವಾಗ ನಾನೇನು ಅರ್ಥ ಆಯ್ತಾ? ನಾನು ಏನ್ ಮಾತಾಡಿದ್ದೀನೋ ಅದೆಲ್ಲ ಫುಲ್ ಹಾಕೋಣ. ಖಂಡಿತ ಹಾಕ್ತೀನಿ ಅಣ್ಣ. ರೆಕಾರ್ಡಿಂಗ್ ಹಾಕ್ಬೇಕಣ್ಣ. ಹಾಕ್ತೀನಿ ಅಣ್ಣ, ಹಾಕ್ತೀನಿ ಅಣ್ಣ, ಹಾಕ್ತೀನಿ, ಪ್ರಾಮಿಸ್ ಹಾಕೇ ಹಾಕ್ತೀನಿ. ನಾನು ನೋಡ್ತೀನಿ ನಾನು ಆಮೇಲೆ ಅನ್ಇನ್ಸ್ಟಾಲ್ ಮಾಡ್ಬಿಡಿ. ಯಾವುದು ಮಾಡಲ್ಲ, ಬನ್ನಿ ಅಣ್ಣ, ಬದುಕಿದೀವಿ. ಓಪನ್ ಆಗಿ ಈ ಕಡೆ ತೋರ್ಸು. ಬಂದಿದ್ದೀವಿ, ಗಂಟ್ಲು ಹೋಯ್ತು, ಇಲ್ಲಿ ಬಂದಿದ್ದೀವಿ. ಅವಣ್ಣ ಅದೇನೋ ಫೇಕ್ ಅಂತ ಪ್ರೂಫ್ ಮಾಡ್ತೀನಿ ಅಂತ ಅಂದರು. ಏನು ಪ್ರೂವ್ ಮಾಡಿಲ್ಲ. ನಾನು ಹಾಕ್ತೀನಿ, ಜನಗಳ ಮುಂದೆ ಬಿಡ್ತೀನಿ. ಅದೇನಾಗುತ್ತೋ ಆಗಲಿ, ನೀವೇ ನೋಡಿ, ನೀವೇ ಡಿಸೈಡ್ ಮಾಡಿ.